अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः श्रीमते रामानुजाय नमः। ದೇವಶಿಖಾಮಣಿ ನರಸಿಂಗರಾಚಾರ್ಯ ವಿರಚಿತ ಶ್ರೀ ಮಹಾಭಾರತ ಅದರಲ್ಲಿ 16ನೇ ಸಂಪುಟ ಸ್ತ್ರೀ ಪರ್ವದಲ್ಲಿ ಜಲಪ್ರಧಾನಿಕ ಪರ್ವವನ್ನ ನಾವು ನೋಡ್ತಾ ಇದ್ದೀವಿ. ಧ್ಯಾನ ಶ್ಲೋಕಗಳು ಶ್ರೀಮನ್ ವೆಂಕಟನಾಥಾರ್ಯ ಕವಿತಾರ್ಕಿಯ ಶ್ರೀ ವೇದಾಂತಾಚಾರ್ಯ ವರ್ಗಂದೇ ಸನ್ನಿಧತ್ತಾಂ ಸದಾಹುರಿ ಗುರುಭ್ಯಃ ತದ್ಗುರುಭ್ಯಶ್ಚ ನಮೋ ವಾಗ್ಮತಿ ಮಹೇಗಣಿ ಮಹೇ ಚ ತತ್ರ ದಂಪತಿ ಜಗದಾಧಿಪತಿ ಸ್ವಶೇಷಕೃತೇನಮೇವಸ್ಮೈಃ ಸರ್ವಪವಿಚ್ಛದೈಃ ವಿಧಾತುಂ ಪ್ರೀತಮಾತ್ಮಾನಂ ಶ್ರೀಮಾನ್ ಪ್ರಪಂಚೇ ಸ್ವಯಂ ಶುಕ್ಲಾಂಬರಧರಂ ವಿಷ್ಣುಶೇಷಗಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಯಸ್ಯದ್ಭಿರದವಕ್ತಾಭ್ಯಃ ಪರಿಷದ್ಯಃ ಪರಿಷತಂ ದಿಗ್ಧಂತಿ ಸತತಂ ವಿಶ್ವಕ್ಸೇನಂ ಪ್ರದರ್ಶಯೇ ವ್ಯಾಸಂ ವಸಿಷ್ಠमुत्तारं शक्त्या कोटिमधुं शंभराशनात्मजं वन्दे शुभतातं त्वनेनं व्यासाय विष्णुरूपाय व्यासरूपाय नमो वै ब्रह्मनिधये वासिष्ठाय नमो नमः। जय जगराशनमो सत्यवती हृदयनन्दनो व्यासः यस्यास्य कमललितं वाङ्मयममृतं जगद्गते नारायणं नमस्कृत्य नरं चैव देवीं सरस्वतीं व्यासं ततो जयमुदीरयते कृष्णं कमलपत्राक्षं पुण्यष्टमणिकृत्यं वासुदेवं जगद्योनिं नमामि हरिकृष्णाय रवीन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेद्याय नमोस्तुते व्यासं शारदे मित्राय मित्रय भारततैल पुनः प्रज्वालितो ज्ञानमय प्रदीपः निष्ठिरो धर्ममयं भक्तभास्करं शाखाः भाद्रीसुतो पुष्पालय समृद्धे मूलं कृष्णं ब्रह्मणाश्च भीष्मद्रोणगता चैत्रजला गान्धारनीला अश्वत्थामकर्णगोरकरातुर्योधनमस्त्री सूत्रेण कलपाण्डवैरगन्धैकैवर्तते जयशमे कर्मे चार्थे जगामे च मोक्षे च वर्तस्माय निहस्तिदानन्यत्रायुण्यहस्ति नाथत् क्वचित् महत्त्वे च गुरुत्वे च ध्रियमाणं यथोदिकं महत्त्वात् भारवत्ताच्च महाभारतमुच्यते। अष्टमयी समेत श्री कृष्णाय परब्रह्मणे नमः। श्रीमन्महाभारते स्त्री पर्वे जलप्रदानिक पर्व अध्याय 9 ಧೃತರಾಷ್ಟ್ರನು ಮೃತರಾದ ಕನ್ನವರನ್ನು ನೋಡಲು ಗಾಂಧಾರಿ ಮುಂತಾದವರನ್ನೇ ಯುದ್ಧ ಭೂಮಿಗೆ ಹೊರಟಿದ್ರು. ಆಮೇಲೆ ಜನಮೇಜಯ ಹೇಳಿದ, ಓ ಬ್ರಹ್ಮರ್ಷಿ, ವ್ಯಾಸನು ಹೊರಟು ಹೋದ ಮೇಲೆ ಧೃತರಾಷ್ಟ್ರ ರಾಜ ಏನ್ ಮಾಡಿದ, ಅದನ್ನು ನನಗೆ ತಿಳಿಸಬೇಕು ಎಂದು ಕೇಳಿದ. ಆಗ ವೈಶಂಪಾಯನ, ರಾಜ, ಧೃತರಾಷ್ಟ್ರನು ಸ್ವಲ್ಪ ಹೊತ್ತು ಚಿಂತಿಸಿ ಮನೋವ್ಯಾಕುಲತೆಯಿಂದ ಸಂಜೆಯನ್ನು ಕುರಿತು ಇನ್ನು ಕುದುರೆಗಳನ್ನು ಹೂಡು ಎಂದನು. ಆಮೇಲೆ ವಿದುರನ್ನು ಕುರಿತು ಗಾಂಧಾರಿಯನ್ನು, ಇತರ ಭಾರತ ಮಾತೆಯನ್ನು, ಕುಂತಿಯನ್ನು ಇಲ್ಲಿ ಕರ್ಕೊಂಡು ಬಾ ಎಂದು ಹೇಳಿ, ಶೋಕದಿಂದ ಬುದ್ಧಿ ಸ್ವಾಧೀನ ಇಲ್ಲದೆ ಮೊದಲು ತಾನು ವಾಹನವನ್ನೇ ಕುಳಿತ. ಪುತ್ರ ಶೋಕದಿಂದ ಬೆಂದಿದ್ದರೂ ಗಾಂಧಾರಿಯು ತನ್ನ ಪ್ರತಿ ಆಜ್ಞೆಯನ್ನು ಕೇಳಿದೊಡನೆ ಕುಂತಿಯೊಡನೆಯೂ ಇತರ ಸ್ತ್ರೀಯರೊಡನೆಯೂ ರಾಜನಿರುವ ಸ್ಥಳಕ್ಕೆ ಬಂದಳು. ಆ ಸ್ತ್ರೀಯರೆಲ್ಲ ಬರುವಾಗ ಮಹಾವ್ಯಸನದಿಂದ ಒಬ್ಬರನ್ನೊಬ್ಬರು ಸಮೀಪಕ್ಕೆ ಕರೆಯುತ್ತಾ ಗಟ್ಟಿಯಾಗಿ ರೋಧಿಸತೊಡಗಿದರು. ವಿದುರ ಅವರನ್ನೆಲ್ಲ ಸಂತೈಸಿದ. ಆ ಸ್ತ್ರೀಯರಿಗಿಂತಲೂ ತನಗೆ ದುಃಖ ಹೆಚ್ಚಾಗಿದ್ದು ವಿದುರನು ಕಣ್ಣೀರನ್ನು ತಡೆದಿಟ್ಟುಕೊಂಡು ಗದ್ಯದ ಸ್ಥಳದಿಂದ ಓಡಾಡುವ ಸ್ತ್ರೀಯರನ್ನ ವಾಹನಗಳಲ್ಲಿ ಏರಿಸಿಕೊಂಡು ಪಟ್ಟಣವನ್ನು ಬಿಟ್ಟು ಪ್ರಯಾಣ ಹೊರಟ. ಕೌರವನ ಮನೆಗಳಲ್ಲಿ ದೊಡ್ಡ ರೋದನದ ಧ್ವನಿ ಹೊರಟಿತು. ಮಕ್ಕಳು ಮೊದಲಾಗಿ ಎಲ್ಲರೂ ರೋಧಿಸಿದ್ರು. ಪಟ್ಟಣವೆಲ್ಲ ಶೋಕದಲ್ಲಿ ಮುಳುಗಿತು. ಯಾವ ಸ್ತ್ರೀಯರನ್ನು ಮೊದಲು ದೇವತೆಗಳು ಕೂಡ ನೋಡುವುದು ಅಸಾಧ್ಯವಾಗಿತ್ತು, ಆ ಸ್ತ್ರೀಯರು ಪತಿಹೀನರಾಗಿ ಸಾಧಾರಣ ಜನರಿಗೂ ಗೋಚರಿಸುವಂತಾದರು. ಮಂಗಳಕರವಾದ ತಲೆಗೂದಲನ್ನು ಬಿಚ್ಚಿಕೊಂಡು ಆಭರಣಗಳನ್ನು ಕಿತ್ತಿಸಲು ಏಕವಸ್ತ್ರಧಾರಿಯಾಗಿ ಅನಾಥರಂತೆ ನಾನಾ ಕಡೆಗಳಿಂದ ಬೀದಿಗೆ ಬಂದು ನಿಂತರು. ಪತಿ ವಿಯೋಗದಿಂದ ಪರ್ವತ ಮೇಗಳಿಂದ ಹೊರಡುವ ಹೆಣ್ಣು ಜಿಂಕೆಗಳಂತೆ ಅನೇಕ ಸ್ತ್ರೀಯರು ಬೆಟ್ಟದಂತಿರುವ ತಮ್ಮ ಬಿಳಿ ಸೌಧಗಳಿಂದ ಹೊರಗೆ ಹೊರಟರು. ಹೀಗೆ ಬೇರೆ ಬೇರೆಯಾಗಿ ಎಲ್ಲ ಕಡೆಗಳಲ್ಲಿ ಹೊರಟ ಆ ಸ್ತ್ರೀಯರ ಸಮೂಹ ಕುದುರೆಯಾಟದ ಮೈದಾನಕ್ಕೆ ಬಂದ ಹೆಣ್ಣು ಕುದುರೆಗಳ ಗುಂಪಿನಂತೆ ಓಡ್ತಾ ಇತ್ತು. ದೈವಹತರಾದ ಆ ಸ್ತ್ರೀಯರು ಬರುವ ದಾರಿಯಲ್ಲಿ ಅಲ್ಲಲ್ಲೇ ಸತ್ತು ಬಿದ್ದಿರುವ ದಂಪತಿಗಳ ಮತ್ತು ತಂದೆ ತಾಯಿಗಳ ಕೈಗಳನ್ನು ಹಿಡಿದು ಒಬ್ಬರಿಗೊಬ್ಬರು ತೋರಿಸಿ ಗೋಳಿಡ್ತಾ ಇದ್ರು. ಆಗ ಅಲ್ಲಿ ಪ್ರಳಯ ಕಾಲಕ್ಕೆ ಸಮನಾಗಿ ನಡೆದಿದ್ದ ಜನನಾಶವನ್ನ ಕಂಡೊಡನೆ ಕೆಲವರು ಬಾಯಿಗೆ ಬಂದಂತೆ ಪ್ರಲಪಿಸುತ್ತಾ ರೋಧಿಸಿದ್ರು. ಮತ್ತೆ ಕೆಲವರು ಹಿಂದು ಮುಂದೆ ತೋರದೆ ಹುಚ್ಚರಂತೆ ಓಡಿದ್ರು. ಹೀಗೆ ಆ ಸ್ತ್ರೀಯರಿಗೆ ವ್ಯಸನದಿಂದ ಮುಂದೆ ಮಾಡುವ ಕಾರ್ಯ ಏನು ಎಂದು ತೋರಲಿತ್ತು. ಯಾವ ಸ್ತ್ರೀಯರು ಹಿಂದೆ ತಮ್ಮ ಸುಖಿಯನ್ನು ಕಂಡಾಗಲೂ ನಾಚಿಕೊಳ್ತಾ ಇದ್ರು, ಆ ಸ್ತ್ರೀಯರು ಈಗ ಏಕವಸ್ತ್ರಧಾರಿಗಳಾಗಿ ನಾಚಿಕೆ ಇಲ್ಲದೆ ಅತ್ತೆಯರ ಎದುರಿಗೆ ನಿಂತರು. ರಾಜ, ಯಾವ ಸ್ತ್ರೀಯರು ಅತ್ಯಲ್ಪವಾದ ಶೋಕ ಸಮಯಗಳಲ್ಲಿಯೂ ಒಬ್ಬರನ್ನೊಬ್ಬರು ಬಹಳವಾಗಿ ಸಮಾಧಾನಗೊಳಿಸ್ತಾ ಇದ್ರು,
ಅವರೆಲ್ಲರೂ ಈಗ ಶೋಕದಲ್ಲಿ ಮುಳುಗಿ ಒಬ್ಬರನ್ನೊಬ್ಬರು ಸುಮ್ಮನೆ ನೋಡ್ತಾ ಇದ್ರು. ಧೃತರಾಷ್ಟ್ರರಾಜನು ರೋಧಿಸುತ್ತಿರುವ 106 ಮಂದಿ ಸ್ತ್ರೀಯರೊಡನೆ ಬಹುದುಃಖದಿಂದ ಯುದ್ಧ ಮುಂದೆ ಕೂತು ಹೊರಟ. ಶಿಲ್ಪಿಗಳು, ವರ್ತಕರು, ವೈಶ್ಯರು, ವೃದ್ಧ ಸೇವಕರು ಅರಸನನ್ನು ಮುಂದೆ ಬಿಟ್ಟುಕೊಂಡು ಹಿಂದೆ ಬಂದು ಹೀಗೆ ಕೌರವ ಕುಲ ವಿನಾಶದಿಂದ ಆದಂತಹ ಅವರೆಲ್ಲರ ರೋದನ 3 ವೀರರು ಮಹಾತ್ಮರಾದ ಪಾಂಡಪುತ್ರರಿಗೆ ಕೇಡನ್ನುಂಟು ಮಾಡಿದ ಭಯಕ್ಕಾಗಿ ಒಬ್ಬರನ್ನೊಬ್ಬರು ಹಿಂತಿರುಗಿ ನೋಡುತ್ತಾ ಧ್ವನಿಯು ಅವರ ಶೋಕದ ಧ್ವನಿ ಪ್ರಪಂಚವನ್ನೇ ವ್ಯಾಕುಲಗೊಳಿಸುವಂತೆ ತೋರಿತು. ಯುಗಾಂತ ಕಾಲದಲ್ಲಿ ಕಾಲಾಗ್ನಿಯಿಂದ ನಯಿಸಲ್ಪಡುವ ಪ್ರಾಣಿಗಳಿಗೆ ಹೇಗೋ ಹಾಗೆ ಈಗ ದೊಡ್ಡ ಪ್ರಾಣಿ ನಾಶ ಒದಗಿದಂತೆ ಅವರೆಲ್ಲ ಭಾವಿಸಿದ್ರು. ರಾಜ ಹೀಗೆ ತೋರುವರೆಗೆ ಮಹಾ ವಿಪತ್ತು ಸಂಭವಿಸಲು ಆ ಪಟ್ಟಣದ ಜನರೆಲ್ಲ ಅತಿ ವ್ಯಾಕಲೆಯಿಂದ ಗೋಳಿಟ್ಟರು. 9ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಮಯ ಪರಬ್ರಹ್ಮಣೇ ನಮಃ. 10ನೇ ಅಧ್ಯಾಯ. ಯುದ್ಧ ಭೂಮಿಯನ್ನು ನೋಡಲು ಹೊರಟ ಧೃತರಾಷ್ಟ್ರ ದಾರಿಯಲ್ಲಿ ಕೃಪಣೆ ಮೊದಲಾದವರನ್ನು ಸಂಧಿಸಿದ್ದು ಅವರು ಧೃತರಾಷ್ಟ್ರನನ್ನು ಸಮಾಧಾನಪಡಿಸಿ ತಮ್ಮ ದಾರಿಯನ್ನು ಹಿಡಿದು ಹೊರಟುವುದನ್ನು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಮಯ ಪರಬ್ರಹ್ಮಣೇ ನಮಃ. ಅವರು ಒಂದು ಹರಿದಾರಿಯ ದೂರಕ್ಕೆ ಹೊರಟು ಬಂದೊಡನೆ ದಾರಿಯಲ್ಲಿ ಕೃಪಾ, ಅಶ್ವತ್ಥಾಮ, ಕೃತವರ್ಮನನ್ನು ಕಂಡರು. ದುಃಖದಿಂದ ಗೋಳಿಡುತ್ತಿರುವ ಅಂಧನಾದ ಧೃತರಾಷ್ಟ್ರನ ಕಂಡೊಡನೆ ಅವರೆಲ್ಲರೂ ಕಣ್ಣೀರು ಸುರಿಸುತ್ತಾ ಗದ್ಯದ ಸ್ವರದಿಂದ, ರಾಜ, ನಿನ್ನ ಪುತ್ರನು ಯಾವ ವಿಧದಿಂದಲೂ ಯಾರಿಂದಲೂ ಮಾಡಲು ಅಸಾಧ್ಯವಾದ ಕಾರ್ಯಗಳನ್ನು ಮಾಡಿ ತನ್ನ ಪರಿವಾರಗಳೊಡನೆ ಇಂದ್ರಲೋಕವನ್ನು ಸೇರಿದ. ದುರ್ಯೋಧನ ಕಡೆಯ ಸೈನ್ಯದಲ್ಲಿ ನಾವು 3 ಮಾತ್ರವೇ ತಲೆ ತಪ್ಪಿಸಿಕೊಂಡೆವು, ಮಿಕ್ಕ ಸೈನ್ಯವೆಲ್ಲ ನಶಿಸಿತು ಎಂದನು. ಹೀಗೆ ರಾಜನಿಗೆ ಹೇಳಿದ ಮೇಲೆ ಕೃಪನು ಪುತ್ರ ಶೋಕದಿಂದ ಪೀಡಿತರಾದ ಗಾಂಧಾರಿಯನ್ನು ಕುರಿತು, ಅಮ್ಮ, ನಿರ್ಭಯವಾಗಿ ಯುದ್ಧ ಮಾಡಿದ ನಿನ್ನ ಪುತ್ರರು ಅನೇಕ ಶತ್ರು ಸಮೂಹಗಳನ್ನು ಕೊಂದು ವೀರ ಕೃತ್ಯಗಳನ್ನು ಮಾಡಿ ಕೊನೆಗೆ ಮೃತರಾದರು. ಅವರು ನಿರ್ದೋಷವಾದ ಮತ್ತು ಶಸ್ತ್ರಗಳಿಂದ ಜಯಿಸಲ್ಪಟ್ಟ ಉತ್ತಮ ಲೋಕಗಳನ್ನು ಸೇರಿ ಅಲ್ಲಿ ಕಾಂತಿಯುಕ್ತವಾದ ದೇಹಗಳನ್ನು ಧರಿಸಿ ದೇವತೆಗಳಂತೆ ವಿನೋದಿಸುತ್ತಾ ಇದ್ದಾರೆ. ಅವರೆಲ್ಲರೂ ಶತ್ರುಗಳನ್ನು ಎದುರಿಸಿ ಯುದ್ಧ ಮಾಡಿಯೇ ಪ್ರಾಣ ಬಿಟ್ಟರು. ಆ ಶೂರರಲ್ಲಿ ಒಬ್ಬನಾದರೂ ಬೆನ್ನು ತೋರಿಸಿ ಓಡಲಿಲ್ಲ, ಒಬ್ಬನಾದರೂ ಶತ್ರುವಿಗೆ ತಲೆ ಬಗ್ಗಿಸಿದವನಲ್ಲ. ಅವರೆಲ್ಲರೂ ಶಸ್ತ್ರಗಳಿಂದಲೇ ಸತ್ತವರು. ಯುದ್ಧದಲ್ಲಿ ಶಸ್ತ್ರಗಳಿಂದ ಸಾಯುವುದೇ ಕ್ಷತ್ರಿಯರಿಗೆ ಉತ್ತಮ ಗತಿ ಅಂತ ಹಿರಿಯರು ಹೇಳ್ತಾರೆ. ಆ ವೀರರಿಗಾಗಿ ನೀನು ದುಃಖಿಸಬಾರದು. ರಾಜ್ಞಿ, ನಿಮ್ಮ ಶತ್ರುಗಳಾದ ಪಾಂಡವರಾದರೂ ಅಪಾಯದಿಂದ ತಪ್ಪಿಸಿಕೊಳ್ಳಿಲ್ಲ. ಅಶ್ವತ್ಥಾಮನನ್ನು ಮುಂದಿಟ್ಟುಕೊಂಡು ನಾವು ಮಾಡಿದ ಸಾಹಸ ಕೃತ್ಯಗಳನ್ನು ಕೇಳಿದೆಯಾ? ನಿನ್ನ ಮಗನನ್ನ ಭೀಮಸೇನನು ಅಧಮ್ಮ ರೀತಿಯಿಂದ ಕೊಂದ ಎಂಬುದನ್ನು ಕೇಳಿ ಪಾಂಡವ ಶಿಬಿರಕ್ಕೆ ನುಗ್ಗಿ ಅವರಿಗೆ ಪುತ್ರ ವ್ಯಸನವನ್ನು ತಂದೆವು. ದೃಷ್ಟದ್ಯುಮ್ನನೆ ಮೊದಲಾದ ಎಲ್ಲಾ ಪಾಂಚಾಲರನ್ನು, ದ್ರುಪದ ಕುಮಾರರನ್ನು, ದ್ರೌಪದಿ ಪುತ್ರರನ್ನು ಕೊಂದೆವು. ಹೀಗೆ ನಿಮ್ಮ ಶತ್ರುವರ್ಗವನ್ನೆಲ್ಲ ಹರಿಸಿ ಈಗಲೇ ನಾವು ಓಡಿ ಬರ್ತಾ ಇದ್ದೇವೆ. ನಾವು 3 ಇರೋದ್ರಿಂದ ಇನ್ನು ಮೇಲೆ ಯುದ್ಧಕ್ಕೆ ನಿಲ್ಲಲು ಅಶಕ್ತರು. ಶೂರರು, ಮಹಾಧನುರ್ಧಾರಿಗಳು ಆದಂತಹ ಪಾಂಡವರು ಪುತ್ರವರವನ್ನು ಕೇಳಿ ಕ್ರೋಧಾವೇಶದಿಂದ ಮುಗಿ ತೀರಿಸಿಕೊಳ್ಳಲು ನಾವಿರುವ ಸ್ಥಳವನ್ನು ಹುಡುಕಿಕೊಂಡು ಬೇಗನೆ ಓಡಿ ಬರ್ತಾ ಇದ್ದಾರೆ. ಅವರಿಗೆ ಕೇಡನ್ನು ಉಂಟು ಮಾಡಿರುವಂತೆ ನಮಗೆ ಇಲ್ಲಿ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ. ಹೇ ದೇವಿ, ನಮಗೆ ಅಪ್ಪಣೆಯನ್ನು ಕೊಡು, ದುಃಖಿಸಬೇಡ. ಹೇ ರಾಜ, ನೀನು ನಮಗೆ ಅನುಮತಿಯನ್ನು ಕೊಡು, ಧೈರ್ಯವನ್ನು ಅವಲಂಬಿಸು. ಈಗ ನಡೆದು ಹೋದ ಕ್ಷಯವನ್ನು ನೋಡಿದಾಗ ನೀನು ಕ್ಷತ್ರಿಯದ ನೆನೆಸಿಕೊಂಡು ಆಮೇಲೆ ಆ ಕೃಪಾಶ್ವತ್ಥಾಮ ಕೃತವಾದ 3 ಕೂಡ ರಾಜನಿಗೆ ಪ್ರದಕ್ಷಿಣೆ ಮಾಡಿ ಅದನ್ನೇ ತಿರುಗಿ ನೋಡುತ್ತಾರೆ. ಗಂಗಾ ತೀರ ಮಾರ್ಗವಾಗಿ ತಮ್ಮ ಕುದುರೆಗಳನ್ನು ವೇಗದಿಂದ ನಡೆಸಿಕೊಂಡು ಹೋದರು. ಹೀಗೆ ಆ ಮಹಾರಥರು 3 ಸ್ವಲ್ಪ ದೂರದವರೆಗೆ ವ್ಯಸನದಿಂದ ಸಂಭಾಷಿಸುತ್ತಾ ಮುಂದೆ ಸಾಗಿ ಆಮೇಲೆ ಬೇರೆ ಬೇರೆ ದಾರಿಯನ್ನು ಹಿಡಿದು ಅಗಲಿ ಹೋದರು. ಕೃಪನು ಹಸ್ತಿನಾಪುರವನ್ನ, ಕೃತವರ್ಮ ತನ್ನ ದೇಶವನ್ನ, ಅಶ್ವತ್ಥಾಮನ ವ್ಯಾಸನಾಶ್ರಮವನ್ನು ಸೇರಿದ. ಆ 3 ವೀರರು ಮಹಾತ್ಮರಾದ ಪಾಂಡುಪುತ್ರರಿಗೆ ಕೇಡನ್ನುಂಟು ಮಾಡಿದ ಭಯಕ್ಕಾಗಿ ಒಬ್ಬರನ್ನೊಬ್ಬರು ಹಿಂತಿರುಗಿ ನೋಡುತ್ತಾ ಸೂರ್ಯೋದಯದೊಳಗಾಗಿ ತಾವು ಉದ್ದೇಶಿಸಿದ ಸ್ಥಳಗಳನ್ನು ಸೇರಿದರು. ಇದಾದ ಮೇಲೆಯೇ ಮಹಾರಥರಾದ ಪಾಂಡುಪುತ್ರರು ಅಶ್ವತ್ಥಾಮನನ್ನು ಸಂಧಿಸಿ ಪರಾಕ್ರಮದಿಂದ ಯುದ್ಧ ಮಾಡಿ ಆತನನ್ನು ಜಯಿಸಿದರು. ಇಲ್ಲಿಗೆ 10ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 11ನೇ ಅಧ್ಯಾಯ. ಯುಧಿಷ್ಠನು, ಕೃಷ್ಣನೇ ಮುಂತಾದವರೊಡನೆ ಧೃತರಾಷ್ಟ್ರನ ಸಮೀಪಕ್ಕೆ ಹೋಗಿ ಆತನಿಗೆ ನಮಸ್ಕರಿಸಿದ್ದು. ಧೃತರಾಷ್ಟ್ರ ಯುಧಿಷ್ಠರನ್ನು ಮೃದುವಾಗಿ ಆನಂದಿಸಿ ಭೀಮನನ್ನು ಕೋಪದಿಂದ ನೆಗ್ಗಿ ಬಿಡುವಂತೆ ಉದ್ದೇಶಿಸಿದಾಗ ಆಗ ಕೃಷ್ಣನು ತಂತ್ರದಿಂದ ಕಬ್ಬಿಣದ ಪ್ರತಿಮೆಯೊಂದನ್ನು ಮುಂದಿಡಲು ಅದನ್ನು ಕೈಗಳಿಂದ ಹತ್ತಿ ತೆಗೆದಿದ್ದ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ರಾಜ, ತನ್ನ ಸೇನೆಗಳೆಲ್ಲವೂ ಹತವಾದ ಮೇಲೆ ವೃದ್ಧಪತನಾದ ಧೃತರಾಷ್ಟ್ರನು ಹಸ್ತಿನಾಪಟ್ಟಣದಿಂದ ಹೊರಟ ವೃತ್ತಾಂತವನ್ನು ಯುಧಿಷ್ಠಿರ ಕೇಳಿದ. ಪುತ್ರ ಶೋಕದಿಂದ ಮಹಾ ವ್ಯಾಕುಲಗೊಂಡಿದ್ದ ಯುಧಿಷ್ಠರನು ತನ್ನ ಭ್ರಾತೃಗಳೊಡನೆಯೂ ದಾಶಾರ್ಕರು, ಸಾತ್ವಿಕಿ, ಯುಯಿತ್ಸು ಇವರೊಡನೆ ತನ್ನಂತೆಯೇ ಪುತ್ರ ಶೋಕದಿಂದ ಹೋಗುವ ಧೃತರಾಷ್ಟ್ರನ ನೋಡಲು ಹೊರಟನು.
ದುಃಖಿತಳಾದ ದ್ರೌಪದಿಯು ಪಾಂಚಾಲ ಸ್ತ್ರೀಯರೊಡನೆ ಆ ಯುಧಿಷ್ಠಿರನನ್ನು ಹಿಂಬಾಲಿಸಿ ಹೊರಟರು. ಹಾಗೆ ಯುಧಿಷ್ಠಿರನು ರಣಾಂಗಣದಲ್ಲಿ ಪುರರ ಪಕ್ಷಿಗಳಂತೆ ದೀನ ಸ್ವರದಿಂದ ಅಳುತ್ತಿರುವ ಮಾತೃವರ್ಗಗಳನ್ನು ಕಂಡ. ಅಲ್ಲಿ ಆ ಸ್ತ್ರೀಯರಲ್ಲೂ ಧೃತರಾಷ್ಟ್ರನನ್ನು ಸುತ್ತಿ ಮುತ್ತಿ ನಿಂತು ಕೈಗಳನ್ನು ನೀಡಿ ಮಹಾ ವ್ಯಸನದಿಂದ ನಲುಜುತ್ತಾ, ಅಯ್ಯೋ, ಈ ರಾಜನ ಧರ್ಮಜ್ಞತೆ ಎಲ್ಲಿ ಹೋಯಿತು? ಆ ದಯೆ ಎಲ್ಲಿ ಹೋಯಿತು? ಅಂದೆಗಳನ್ನ ಒಳಹುಟ್ಟಿದವರನ್ನ, ಗುರುಗಳನ್ನ, ಗುರುಪುತ್ರರನ್ನ, ನೆಂಟರನ್ನ ಕೈಯಾರೆ ಕೊಂದರಲ್ಲದೆ, ಹೇ ಮಹಾಬಾಹುಗಳೇ, ಆ ದ್ರೋಣನನ್ನ, ಭೀಷ್ಮನನ್ನ, ಅಳಿಯನಾದ ಜಯದ್ರಥನನ್ನು ಕೊಂದು ರಾಜ್ಯ ಪರಿಪಾಲನೆ ಮಾಡೋದರಲ್ಲಿ ನಿಮಗೆ ಮನಸ್ಸು ಹೇಗೆ ಪ್ರವರ್ತಿಸಿತು? ಪಿತೃಗಳನ್ನ, ಸಹೋದರನ್ನ, ದುರ್ಜಯನಾದ ಆ ಅಭಿಮನ್ಯುವನ್ನ, ದ್ರೌಪದಿ ಪುತ್ರನ ಕಳೆದುಕೊಂಡ ನಿಮಗೆ ರಾಜ್ಯದಿಂದ ಏನು ಎಂದು ಕಲಿತು ಪ್ರಲಪಿಸಿದೆ. ಇನ್ನು ಕೆಲವರು ಕೈಗಳನ್ನು ಮೇಲೆತ್ತಿಕೊಂಡು ದೈನ್ಯ ಹೋ ಎಂದು ಕೂಗಿದರು. ಹೀಗೆ ಪಾಂಡವರಿಗೆ ಪ್ರಿಯರಾದ ಅಭಿಮನ್ಯು ಮುಂತಾದವರಿಗಾಗಿಯೋ, ಅಪ್ರಿಯರಾದ ದುರ್ಯೋಧನಾದಿಗಳಿಗಾಗಿಯೋ ವ್ಯಾಕುಲ ಪಡುವ 100 ಮಂದಿ ಸ್ತ್ರೀಯರು ಆ ರಾಜನ ಸುತ್ತಲೂ ಇದ್ದರು. ಧರ್ಮರಾಜನು ಅವರೆಲ್ಲರನ್ನು ದಾಟಿ ದೊಡ್ಡಪ್ಪನ ಬಳಿಗೆ ಬಂದು ಆತನನ್ನು ನಮಸ್ಕರಿಸಿದ. ಆಮೇಲೆ ಪಾಂಡವರೆಲ್ಲ ಕ್ರಮವಾಗಿ ತಮ್ಮ ಹೆಸರುಗಳನ್ನು ಹೇಳಿಕೊಳ್ಳುತ್ತಾ ಆ ರಾಜನಿಗೆ ನಮಸ್ಕರಿಸಿದರು. ಪುತ್ರ ಶೋಕದಿಂದ ತಪಿಸುತ್ತಿದ್ದ ಧೃತರಾಷ್ಟ್ರ ತನ್ನ ಪುತ್ರ ಮರಣಕ್ಕೆ ಕಾರಣನಾದ ಯುಧಿಷ್ಠಿರನ ಪ್ರೀತಿ ಇಲ್ಲದ ಹಾಗೆಯೇ ಅಲಕ್ಷ್ಯ ಭಾವದಿಂದ ಅಪ್ಪಿಕೊಂಡ. ಹೀಗೆ ಧರ್ಮರಾಜನ ಅಪ್ಪಿಕೊಂಡು ಅವನನ್ನು ವಿಚಾರಿಸಿದ ಮೇಲೆ ಭೀಮನು ಬಂದು ನಿಂತಾಗ ಕ್ರೂರ ಮನಸ್ಸುಳ್ಳ ಧೃತರಾಷ್ಟ್ರನು ದುಃಖ ಕೋಪಗಳಿಂದ ಬೆಂಕಿಯಂತೆ ಉರಿಯುತ್ತಾ ಆಲಿಂಗನ ವ್ಯಾಜ್ಯದಿಂದ ತೋಳುಗಳಿಂದಲೇ ಭೀಮನನ್ನ ನೆಗ್ಗಿ ದಹಿಸಿ ಬಿಡಬೇಕು ಎಂದು ಆಲೋಚಿಸಿದ. ಅವನ ಬಿಗಿ ಎಷ್ಟೊಳಗಿತ್ತು, ಧೃತರಾಷ್ಟ್ರಗೂ ಶಕ್ತಿ ಬಲವಾಗಿತ್ತು. ಕೋಪವೆಂಬ ಗಾಳಿಯಿಂದ ಹೊರಪಲ್ಪಟ್ಟ ಅವನ ಶೋಕಾಗ್ನಿಯು ಭೀಮಸೇನ ಎಂಬ ಕಾಡನ್ನು ಕ್ಷಣ ಮಾತ್ರದಲ್ಲಿ ದಹಿಸಿ ಬಿಡುವಂತೆ ತೋರಿತು. ಆಗ ಕೃಷ್ಣನು ಭೀಮನ ವಿಷಯದಲ್ಲಿ ಧೃತರಾಷ್ಟ್ರನಿಗಿರುವ ಅಮಂಗಳಕರವಾದ ಅಭಿಪ್ರಾಯವನ್ನು ತಿಳಿದು ತನ್ನ 2 ಕೈಗಳಿಂದಲೂ ಭೀಮನನ್ನು ತಪ್ಪನೆ ಹಿಂದಕ್ಕಿಳಿದು ಅವನಿದ್ದ ಸ್ಥಳದಲ್ಲಿ ಕಬ್ಬಿಣದಿಂದ ತಯಾರಿಸಿದ ಭೀಮನ ಆಕೃತಿಯನ್ನು ನೆಟ್ಟ. ಕಬ್ಬಿಣ ಪುಡಿಯಾಗತ್ತ ಅಂದ್ರೆ ಕಬ್ಬಿಣದ ಅಲಾಯ್, ತವೆ ಇವುಗಳನ್ನೆಲ್ಲ ಮಾಡ್ತಾರೆ. ಮಿಷನ್ ಅಲಾಯ್ ಆಫ್ ಇದು ಅಂದ್ರೆ ಒಡೆದೋಗುತ್ತೆ, ಸ್ಟ್ರಾಂಗ್ ಆಗಿದೆ. ಆದ್ರೆ ಇದ್ ಮಾಡಿದಾಗ ನಮಸ್ಕಾರ ಮಾಡಬೇಕು. ಕೃಷ್ಣ ಭೀಮನನ್ನು ಎಳೆದ್ಬಿಟ್ಟು ಈ ಒಂದು ವಿಗ್ರಹವನ್ನ ಅಲ್ಲಿಗೆ ತಳೆದ. ಮೊದಲೇ ಮಾಡಿಸಿಟ್ಟಿದ್ದಾನೆ. ಇವನಿಗೆ ತ್ರಿಕಾಲ ಜ್ಞಾನಿ, ಯಾರ್ಯಾರ ಮನಸ್ಸಿನಲ್ಲಿ ಏನಿದೆ ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಾಗುವಂತದ್ದು. ಫೇಸ್ ರೀಡಿಂಗ್, ಮುಖ ನೋಡಿದ್ರೇನೆ ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಯಬಲ್ಲವರು. ಅದನ್ನ ಡೆವಲಪ್ ಮಾಡ್ಕೊಂಡು ಎಲ್ಲರಿಗೂ ಸಾಧ್ಯ ಅದ. ಸೊ ಧೃತರಾಷ್ಟ್ರನ ಮುಖ ನೋಡಿದಾಗ್ಲೇನೆ ಮೊದಲೇನೆ ಇದೆಲ್ಲ ಬರೀ ಔಪಚಾರಿಕೆ. ನಾವೆಲ್ಲ ಲೋಕದಲ್ಲಿ ನೋಡುವಂತ ವ್ಯವಹಾರ ಇರುತ್ತಲ್ಲ. ಧರ್ಮರಾಜ ಬಂದು ನಮಸ್ಕಾರ ಮಾಡದ, ದೊಡ್ಡವನು ದೊಡ್ಡಪ್ಪ ಅಂತ. ನಿಜವಾದ ಅರ್ಥದಲ್ಲೇ ಅವನು ಅದನ್ನು ಇಟ್ಕೊಂಡಿದ್ದ. ಏನೇನ್ ಹೇಳಿದ್ದು ಎಲ್ಲವನ್ನೂ ಪಾಲಿಸಿದ್ದು ಧರ್ಮರಾಜ. ಆದ್ರೂ ತನ್ನ ಮಕ್ಕಳೆಲ್ಲ ಹೋದ್ಮೇಲೆ ಸುಮ್ಮನೆ ಅಪ್ಕೋಬೇಕು ಅನ್ನೋ ಒಂದು ಹಗ್ಗು ಅಷ್ಟೇ. ಅದನ್ನ ಈಗಿನ ಕಾಲದವ್ರು ಮಾಡ್ತಾರಲ್ಲ, ನೋಡಿದ ತಕ್ಷಣ ಊನ್ಕೊಂಡು ಹೋಗ್ಬಿಟ್ಟು ಯಾರನ್ನು ಒಪ್ಕೊಳ್ಳು ಅಂತ. ನಿಜವಾದ ಪ್ರೀತಿ ಅಭಿಮಾನ ಇದೆಯೋ ಅಲ್ಲಿ? ಎಲ್ರಿಗೂ ಹಾಗೆ ಹೇಳ್ತೀವಲ್ಲ, ಬಟ್ ಹಾಗೆ ಆ ರೀತಿನಲ್ಲಿ ಏನೋ ಒಂದು ಅನಾಸಕ್ತಿಯಿಂದ ಅವ್ರು ಬಂದೆಲ್ಲ ಅದಕ್ಕೆ. ಆದ್ರೆ ನೆಕ್ಸ್ಟ್ ನಾನು ಭೀಮಾ ಅಂತ ಹೇಳಿ ಅಭಿಮಾನಿಯೇ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿದ ತಕ್ಷಣ ಅವನನ್ನ ಹಿಡಿದು ಹಾಗೇನೆ ಶರೀರವನ್ನೆಲ್ಲ ಪುಡಿ ಪುಡಿ ಮಾಡಿಬಿಡ್ಬೇಕು ಅನ್ನೋಷ್ಟು ಕೋಪ. ಆ ಕೋಪದಲ್ಲಿ ಕೋಪ ಶಕ್ತಿನೂ ಜಾಸ್ತಿ ಇರುತ್ತೆ. ಕೋಪದ ಆವೇಶದಲ್ಲಿ ಮಾಡದಂತ ಬೇರೆ ಟೈಮ್ನಲ್ಲಿ ಅಷ್ಟು ಶಕ್ತಿ ಇಲ್ಲದೆ ಇದ್ರು ಕೂಡ ಎಲ್ಲಿಂದ ಬರುತ್ತೋ ಅನ್ನುವಂತ ಆ ಕ್ರೋಧ, ಈ ದ್ವೇಷ, ಇವುಗಳೆಲ್ಲ ಬರ್ಬೇಕಾಗುತ್ತೆ. ಇನ್ನು ಈ ಮನಸ್ಸಿನ ಭಾವನೆಗಳು, ಇದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ಕಥಾನಕಗಳನ್ನ ನಾವು ಓದಾಗ್ಲಿ, ಅತಿ ಸಂತೋಷವಾದಾಗ್ಲೂ ಅಷ್ಟೇ ಶುಡ್ ನಾಟ್ ಅದನ್ನ ಅತಿಯಾಗಿ ಭಾವಿಸಬಾರ್ದು. ಅತಿ ಉತ್ಸಾಹ, ಹಾಗೇನೆ ಅತಿ ದುಃಖವಾದದ್ದು, ದಾರುಣವಾದದ್ದು ಕೇಳಿದಾಗ್ಲೂ ಅಷ್ಟೇ ಆ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಬೇಕು, ಉದ್ವೇಗವನ್ನ ನಿಗ್ರಹಿಸ್ಬೇಕು. ಇದನ್ನ ನಾವು ಪ್ರಯತ್ನ ಪೂರ್ವಕವಾಗಿ ನಾವು ಮಾಡ್ಬೇಕಾದ್ರೆ, ಇಲ್ದಿದ್ರೆ ಅದು ಹೋಗ್ತಾ ಹೋಗ್ತಾ ಇರೋ ವಿವೇಕವೇ ಹೋಗ್ಬಿಡುತ್ತೆ. ವಿವೇಕ ಮರಿ ಆಯ್ತು ಅಂತಂದ್ರೆ ಅಯ್ಯೋ ಅವ್ನು ಹೋಗ್ಬಿಟ್ಟು ನಾನು ಪಣ ಕಳ್ಕೊಳ್ತೀನಿ ಅಂತ ಇನ್ನು ಶಾಸ್ತ್ರ ಇನ್ನೊಂದು ಚುಚ್ಕೊಂಡು ಸುಟ್ಕೊಂಡು ಏನೋ ಮಾಡಿ ಏನ್ ಸಾಧಿಸಿದ್ರು ಯಾರೋ ವಾಪಸ್ ಆಗ್ತಾ. ಅವನಿಗೆ ಆತ್ಮೀಯನಾದ ಈ ನಟಕರು ಇವರ ಸಿನಿಮಾ ಕ್ಷೇತ್ರದಲ್ಲಿ ಯಾರೋ ಒಬ್ಬ ಹೋದ ಅಂದ್ರೆ ಎಷ್ಟೋ ಜನ ತಾವು ಶರೀರ ಬಿಡೋದು ಎಲ್ಲ ಪ್ರೇರಿತವಾಗ್ತಾರೆ ಅಷ್ಟೇ. ಅದರಿಂದ ಉದ್ವೇಗಕ್ಕೆ ಮನಸ್ಸನ್ನು ಕೊಡಬಾರದು.
ಎಷ್ಟೇ ದುಃಖ ಆದ್ರೂ ಕೂಡ ಅದನ್ನ ಸಹಿಸಬೇಕು. ಅರ್ಜುನನ್ ಕೊಟ್ಟಿದ್ನಲ್ಲ ಕೃಷ್ಣ, ಅರ್ಜುನ ತಾಮ್ ತಿತಿಕ್ಷಸ್ವ ಅಂತ. ದುಃಖವನ್ನ ಕಂಟ್ರೋಲ್ ಮಾಡ್ಕೊಂಡು, ಕಂಟ್ರೋಲ್ ಯುವರ್ ಎಮೋಷನ್ಸ್ ಅಂತ ಹೇಳುವಂತ. ಇಲ್ಲಿ ಉಕ್ಕಿನದ್ದು ಮಾಡಿದ್ದು ಪ್ರತಿಮೆ, ಆ ಉಕ್ಕಿನ ಪ್ರತಿಮೆ ಭೀಮನ ತರಾನೇ ಇರುವಂತಹದ್ದು. ಅದನ್ನ ಮುಂದಕ್ಕೆ ತಂದಿಟ್ಟ. ಅದನ್ನ ಮಹಾಬುದ್ಧಿಶಾಲಿಯಾದ ಶ್ರೀಹರಿಯು ಮೊದಲೇ ಆ ಧೃತರಾಷ್ಟ್ರನ ದುರುದ್ದೇಶವನ್ನು ತೆಗೆದು ಅದಕ್ಕೆ ತಕ್ಕ ಉಪಾಯವನ್ನು ಮಾಡಿದ್ದ. ಇದಕ್ಕೆ ಅವನನ್ನ ಅಗಡಿದ ಘಟನಾ ಸಾಮರ್ಥ್ಯ ಅಂತ ಹೇಳುವಂತಹದ್ದು. ಭಗವಂತ ಪಾಂಡವರು ನನಗೆ ಪ್ರಾಣ ಅಂದ್ರು, ಪಂಚ ಪ್ರಾಣಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇದೆಯಲ್ಲ, ಹಾಗೆ 5 ಜನ ಅಂತದ. ಅವ್ರ ಮಕ್ಕಳು ಅವರು ಇವರು ಹೋಗಿದ್ದೆಲ್ಲ ಆಮೇಲೆ ಪ್ರಧಾನವಾಗಿ ಹೇಳಿದ್ದು. ಅದರಲ್ಲೂ ವಿಶೇಷವಾಗಿ ಅರ್ಜುನ ಇವನಿಗೆ ಓಡಾಡುತ್ತಿರುವ ಬಹಿಪ್ರಾಣ ಇವ ಅಂತಂದು ಹೇಳ್ತಾನೆ. ಪಾಂಡವರನ್ನ ರಕ್ಷಣೆ ಮಾಡ್ತೀನಿ ಅನ್ನೋದು ಅವನ ಸಂಕಲ್ಪ. ಅದಕ್ಕೆ ವಿರೋಧವಾಗಿ ಬಂದವರು ಎಲ್ಲರನ್ನೂ ಕೂಡ ಮುಗಿಸಿದ್ದು. ಕರ್ಣನ ಶಕ್ತಾಯುಧ, ಅದಕ್ಕೆ ಧೃತರಾಷ್ಟ್ರನ ಇವನನ್ನ ಭೀಮಸೇನನ ಮಗ, ಹೆಣ್ಮೆಯ ಮಗ ಘಟೋತ್ಕಚನನ್ನ ಅದಕ್ಕೆ ಆಹುತಿ ಮಾಡಿದ್ದು. ಅಲ್ಲೂ ಕೂಡ ಅಷ್ಟೇ, ದುರ್ಯೋಧನ ಬಹಳ ಬಲವಂತದಿಂದ ಫೋರ್ಸ್ ಮಾಡಿ ಕರ್ಣನನ್ನ ಆ ಒಂದು ಆಯುಧ ನಿನ್ನಲ್ಲಿ ಇಟ್ಟಿದ್ದ. ಅವನು ಇಟ್ಟಿದ್ದ ಅದನ್ನು ಅರ್ಜುನನಿಗಾಗೆ ಇಟ್ಟಿದ್ದ. ಆದ್ರೆ ದುರ್ಯೋಧನ ಹೇಳಿದ, ಇವತ್ತು ನಾವು ಬದುಕಿದ್ರೆ ನಾಳೆ ದಿವಸ ಬೇರೆ ಇದಾಗೋದು. ಈ ರಾತ್ರಿ ಯುದ್ಧದಲ್ಲಿ ಇವನು ಘಟೋತ್ಕಚನ ಇದನ್ನ ತಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಕರ್ಣ ವಿಧಿ ಇಲ್ಲದೆ ತಾನು ಅವನ ಮೇಲೆ ಸೇಡ್ ತೀರ್ಸ್ಕೊಳ್ಬೇಕು ಅಂತ ಇಟ್ಟಿದ್ದ ಅಸ್ತ್ರವನ್ನ ಘಟೋತ್ಕಚನ ಮೇಲೆ ಪ್ರಯೋಗ ಮಾಡಿ, ಘಟೋತ್ಕಚನಿಗೆ ಆ ಶಕ್ತಿ ಆಗಿದ, ಇಂದ್ರ ಕೊಟ್ಟಂತಹ ಅಸ್ತ್ರ. ಅದನ್ನ ಕರ್ಣ ಪ್ರಯೋಗಿಸಿದಾಗ ಇವನ ಮೇಲೆ ಬಿತ್ತು. ಭೀಮಸೇನೂ ಇದ್ದ ಅಲ್ಲಿ ಜೊತೆನಲ್ಲಿ. ಮಗನೇ, ನಿನ್ನ ದೇಹವನ್ನು ದೊಡ್ಡದಾಗಿ ಬೆಳೆಸೋ, ಮತ್ತೆ ಅವ್ರ ಕಡೆಗೆ ಬೀಳು, ಸಾಯುವಾಗ್ಲೂ ಒಂದಷ್ಟು ಜನ ಕೌರವರು ಸಾಯ್ಬೇಕು. ಆ ರೀತಿ ಮಾಡಿದ್ವಿ. ಅವನು ಘಟೋತ್ಕಚ ಬಿದ್ದಾಗ ಕೃಷ್ಣ ಒಮ್ಮೆ ನಕ್ಕ. ಕೃಷ್ಣನ ನಗುವಿಗೆ ಅನೇಕವಾದಂತಹ ಅರ್ಥಗಳು ಒಂದೊಂದ್ ಕಡೆಗೆ. ಏನು ನಗು ಅಂದ್ರೆ, ಅವನು ಸತ್ತಿದ್ರಿಂದ ಅವನು ಸಂತೋಷ ಪಟ್ನೆ. ಭೀಮಸೇನ ಪ್ರಶ್ನೆನೂ ಕೇಳಿದ, ನೋಡಿದ್ವಿ ಅದ್ರಲ್ಲಿ. ಅಲ್ಲೇನು ತಿಳಿಸಿದ್ರು ಕೂಡ ಅರ್ಜುನನನ್ನ ರಕ್ಷಿಸಿದ್ದು ಶಕ್ತಿಯಾಗಿದ್ದೇನೆ. ಹಾಗೆ ಇಲ್ಲಿ ಭೀಮಸೇನನ್ನ ರಕ್ಷಣೆ ಮಾಡಿದ್ದು ಧೃತರಾಷ್ಟ್ರನ ಬಿಗಿಯ ಅಪ್ಪುಗೆಯಿಂದ. ಅದು ಮರಣಾಂತಿಕವಾದಂತಹ ಅಪ್ಪುಗೆ. ಅದು ಧೃತರಾಷ್ಟ್ರ ಆ ಕಬ್ಬಿಣದ ಪ್ರತಿಮೆಯನ್ನೇ ನಿಜವಾದ ಭೀಮಸೇನ ಎಂದು ಭಾವಿಸಿ ಅದನ್ನ ತನ್ನೆರಡು ಕೈಗಳಿಂದಲೂ ಚೆನ್ನಾಗಿ ತಬ್ಬಿಕೊಂಡು ನಗ್ಗಿಬಿಟ್ಟ. ಚೆನ್ನಾಗಿ ಪುಡುಪುಡಿಯಾಗಿ. ಆದರೇನು 10,000 ಆನೆಗಳಿಗೆ ಸಮನಾದ ಬಲಗೊಳ್ಳುವಂತಹ ರಾಜ ಧೃತರಾಷ್ಟ್ರನು ಅಷ್ಟೇ ಶಕ್ತಿಶಾಲಿಯಾಗಿದ್ದು ಆ ಕಬ್ಬಿಣದ ಭೀಮನನ್ನು ಹಿಡಿದುಕೊಳ್ಳುವಾಗ ತಾನು ಅದರಿಂದ ಎದೆ ಹಿಡಿದು ಬಾಯಲ್ಲಿ ರಕ್ತವನ್ನು ಕಕ್ಕುತ್ತಾ ಪುಷ್ಪಿತವಾದ ಪಾರಿಜಾತ ವೃಕ್ಷದ ಕೊಂಬೆಗಳಂತೆ ರಕ್ತದಲ್ಲಿ ತೊಯ್ದು ಹಾಗೆ ನೆಲದ ಮೇಲೆ ಬಿದ್ದ. ನೋಡಿ, ಅವನಿಗೂ ಆಯ್ತು ಖಾತಿ. ಆಗ ಸಂಜೆಯೇನು ಆತನನ್ನು ಮೇಲಕ್ಕೆತ್ತಿ ಸಮಾಧಾನ ಪಡಿಸುತ್ತಾ, ಹೇ ರಾಜ, ಹೀಗೆ ಮಾಡಬಾರದು ಎಂದ. ಧೃತರಾಷ್ಟ್ರನಾದರೂ ಭೀಮನ ಸತ್ತ ಎಂದೇ ಭಾವಿಸಿ ಕೋಪವನ್ನು ಬಿಟ್ಟು ಕನಿಕರದಿಂದ ಆಹಾ ಭೀಮಾ ಎಂದು ಕೂಗಿಕೊಂಡ. ಆಗ ಕೃಷ್ಣನು ನಿಜವಾಗಿ ಧೃತರಾಷ್ಟ್ರನ ಕೋಪವನ್ನು ಬಿಟ್ಟು ಭೀಮಸೇನನು ವಧೆಯಿಂದ ದುಃಖಿಸುತ್ತಾನೆ ಎಂಬುದನ್ನು ಹಿಡಿದು, ಹೇ ಪ್ರಭು ಧೃತರಾಷ್ಟ್ರ, ನೀನು ವ್ಯಸನ ಪಡಬೇಡ. ನೀನು ಭೀಮನನ್ನು ಕೊಲ್ಲಿಲ್ಲ. ನೀನು ನೆಗ್ಗಿ ಪುಡಿ ಮಾಡಿದ್ದು ಕಬ್ಬಿಣದಿಂದ ನಿರ್ಮಿತವಾದ ಭೀಮಸೇನನ ಪ್ರತಿಮೆ. ನೀನು ಕೋಪವಶನಾಗಿರುವುದನ್ನು ತಿಳಿದು ಮೃತ್ಯುವಿನ ಕೋರೆ ಹಲ್ಲುಗಳಲ್ಲಿ ಸಿಕ್ಕಿಕೊಂಡಂತಿದ್ದ ಆ ಕುಂತಿ ನಂದನನ್ನ ನಾನೇ ಹಿಂದಕ್ಕೆ ತಳ್ಳಿದೆ. ಹೇ ರಾಜೋತ್ತಮ, ಬಲದಲ್ಲಿ ನಿನಗೆ ಸಮಾನನೂ ಒಬ್ಬನೂ ಇಲ್ಲ. ಯಾವ ಮನುಷ್ಯನು ತಾನೆ ನಿನ್ನ ಕೈಗಳ ಬಿಗಿತವನ್ನು ತಡೆಯಬಲ್ಲ. ನಿನ್ನೆರಡು ಕೈಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡವನು ಯಮನ ಬಳಿಗೆ ಹೋದವನಂತೆ ಜೀವಸಹಿತನಾಗಿ ಹಿಂತಿರುಗಲಾರ. ಆದ್ದರಿಂದ ಹಿಂದೆ ಯುದ್ಧಾಭ್ಯಾಸಕ್ಕಾಗಿ ನಿನ್ನ ಪುತ್ರನು ಮಾಡಿಸಿದ್ದಂತ ಭೀಮಸೇನನ ಆಯು ಪ್ರತಿಮೆಯನ್ನೇ ನಿನಗೆ ಈಗ ಕಾಣಿಕೆಯಾಗಿ ಅರ್ಪಿಸಿದೆ. ನೋಡಿ, ವಿಷಯಗಳು ಹೇಗ್ ಬರುತ್ತೆ. ದ್ವೇಷ ಭೀಮಸೇನನ ಮೇಲೆ. ಅದಕ್ಕಾಗಿ ಆ ಉಕ್ಕಿನ ಪ್ರತಿಮೆಯನ್ನು ದುರ್ಯೋಧನ ಭೀಮಸೇನ ತರಾನೇ ಮಾಡಿಸಿಟ್ಕೊಂಡಿದ್ದ ಒಂದು ಸ್ಟ್ಯಾಚ್ಯೂ. ಅದರ ಮೇಲೆ ಇವನು ಪ್ರಹಾರ ಪ್ರತಿದಿನ. ಅವನನ್ನ ನಾನು ಕೊಂದೆ ಅಂತ. ಈ ದ್ವೇಷ, ಮಾತ್ಸರ್ಯ, ದ್ವೇಷ, ಪ್ರತೀಕಾರ ಇದೆಯಲ್ಲ, ಅದು ಎಷ್ಟು ತೀವ್ರವಾಗುತ್ತೆ ಅಂತಂದ್ರೆ ಅದು ಈ ರೀತಿ. ಆ ಭೀಮಸೇನನ ಆಯು ಪ್ರತಿಮೆಯನ್ನೇ, ಪ್ರತಿಮೆಯನ್ನೇ ಅಯಸ್ ಅಂತಂದ್ರೆ ಕಬ್ಬಿಣದ್ದು, ರಜ ಅಂತಂದ್ರೆ ಬೆಳ್ಳಿ, ಸ್ವರ್ಣ 3 ಹಾಗೆ ಆ ಪ್ರತಿಮೆಯನ್ನ ಈಗ ನಿನಗೆ ಕಾಣಿಗೆ ಅರ್ಪಿಸಿದೆ. ಪುತ್ರ ಶೋಕದಿಂದ ತಪ್ಪಿಸುವ ನಿನ್ನ ಮನಸ್ಸು
ಅಧರ್ಮದಲ್ಲಿ ಪ್ರವರ್ತಿಸಿದು. ಆ ಕಾರಣದಿಂದಲೇ ನೀನು ಭೀಮಸೇನನ್ನು ಕೊಲ್ಲಲು ಅಪೇಕ್ಷಿಸಿದೆ. ನೀನು ಭೀಮನನ್ನು ಕೊಲ್ಲಲು ಉದ್ದೇಶಿಸಿದ್ದು ಉಚಿತ ಅಲ್ಲ. ನಿನ್ನ ಪುತ್ರರು ಇನ್ನು ಮೇಲೆ ಹೇಗೂ ಬದುಕಲು ಬರಲ್ಲ. ಆದ್ದರಿಂದ ಮುಂದೆಯಾದರೂ ನಾವು ಶಾಂತಿಯನ್ನು ಕೋರಿ ಮಾಡುವ ಪ್ರಯತ್ನಗಳೆಲ್ಲಕ್ಕೂ ನೀನು ಸಮ್ಮತಿಸು. ದುಃಖದಲ್ಲಿ ಮನಸ್ಸು ನೀಡಬೇಡ. ಈ ಪ್ರತೀಕಾರ ಅನ್ನೋದನ್ನು ಬಿಟ್ಟು ಬಿಡು. ಇಬ್ಬರ ಕಡೆನಲ್ಲೂ ಹೇಳಿದ್ದು, ಪಾಂಡವರ ಕಡೆಯಲ್ಲೂ ಹೋಗಿದ್ದು. ಪಾಂಡವರು ಒಪ್ಪಿಕೊಂಡು ಇದ್ ಮಾಡಿದ್ರು ಕೂಡ ಏನು ದುರ್ಯೋಧನ ಕಡೆಯಿಂದ ಬಂದ ಪ್ರತಿರೋಗ ಪ್ರತಿಕ್ರಿಯೆ ಬಂದಾಗ ಅವರನ್ನು ತಮ್ಮ ರಕ್ಷಣೆಗಾಗಿ ಶುರು ಮಾಡಿದ್ದು ಈ ರೀತಿ. ಹೇಗೆ ಅಂದ್ರೆ ಆಂಜನೇಯ ಲಂಕೆಯಲ್ಲಿ ಹೋಗಿ ಅನೇಕ ರಾಕ್ಷಸನ್ನೆಲ್ಲ ಕೊಂದಿದ್ದು. ಅವನ ಉದ್ದೇಶ ಅದಿರಲಿಲ್ಲ. ಆಂಜನೇಯನ ಉದ್ದೇಶ ಇದ್ದಿದ್ದು ರಾವಣನನ್ನ ಭೇಟಿಯಾಗಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸುಮ್ಮನೆ ಹೋಗಿ ಎಂಟು ಒಳಗಾಗತ್ತೆ. ಹೋಗಿದ್ದಕ್ಕೆ ಏನಾದ್ರು ಒಂದಷ್ಟು ಮಾಡಿದ್ರೆ ಅವನು ಕಳಿಸ್ತಾನೆ ಒಂದಷ್ಟು ಜನರನ್ನ, ಅವ್ರ ಜೊತೆ ಯುದ್ಧ, ಕಡೆಗೆ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಉದ್ದೇಶ ರಾವಣನನ್ನು ಮಾಡಿ ಆ ಇದರಲ್ಲಿ ರಾವಣನ ಕುಮಾರ ಅಕ್ಷಕುಮಾರನು ಹತನಂದ. ಹೀಗೆ ಅಂದ್ರೆ ಯುದ್ಧವನ್ನು ಅಥವಾ ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡಬೇಕಾದ್ರೆ ತಮ್ಮ ಆತ್ಮರಕ್ಷಣೆಗಾಗಿ ಮಾಡಿಕೊಂಡಾಗ ಅದು ಪಾಪವಾಗುವುದಿಲ್ಲ. ತನ್ನ ಸ್ವರಕ್ಷಣೆಗಾಗಿ. ವಿಭೀಷಣ ಈ ಮಾತನ್ನ ರಾಮನಿಗೆ ಹೇಳ್ತಾನೆ. ಅವನು ಕರ್ಕೊಂಬಂದಾಗ ಇವನು ತಲೆ ತೆಗೀರಿ ಅಂತಾನೆ. ರಾಜ, ನೀನು ಧರ್ಮಶಾಸ್ತ್ರವನ್ನ ಚೆನ್ನಾಗಿ ತಿಳಿದವನು, ರಾಜಧರ್ಮವನ್ನು ಕಾಳಿಸಿದವನು, ದೂತ ಅಂತ ಹೇಳ್ಕೊಳ್ತಾ ಇದ್ದ. ನಾವು ಅವನನ್ನು ಕೊಲ್ಲಬೇಡ. ಅವನಿಂದ ನಮ್ಮ ಕಡೆಯ ಅನೇಕರು ಹತ್ರ ಆದರು. ಆದರೆ ಅದಕ್ಕೆ ಕಾರಣ ಅವನಲ್ಲ. ಅವನು ತನ್ನನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿ ಪ್ರತಿಯಾಗಿ ಮಾಡಿದ. ಅದರಿಂದ ಆಗುವುದಿಲ್ಲ. ಒಂದೇನು ಅಂದ್ರೆ ದೂತನಾದವನು ಏನಾರು ಅತಿಯಾಗಿ ಇದ್ ಮಾಡೋದು, ಅವನನ್ನ ಏನಾರು ಒಂದು ಅಂಗವು ನಮ್ಮನ್ನು ಏನೋ ಒಂದು ಮಾಡಿ ಅವನಿಗೆ ಶಿಕ್ಷೆಯನ್ನು ನೀನು ನೀಡಬಹುದು ಅಂತ. ಕಡೆಗೆ ಬಾಲಕ ಬೆಂಕಿ ಹಚ್ಚಿ ಅಂತ ರಾಮಾಯಣದಲ್ಲಿ. ಹಾಗೆ ಇಲ್ಲಿ ಭೀಮನಿಗೆ ಇವನ ಉದ್ದೇಶವನ್ನ ತಿಳಿದಂತ ಕೃಷ್ಣ ಭೀಮಸೇನ ಗೊತ್ತಿಲ್ಲ. ಅವನಿಗೆ ನೇರವಾಗಿ ನಮಸ್ಕಾರ ಮಾಡಕ್ ಹೋದ. ಅವನನ್ನ ಹಿಂದಕ್ಕೆ ಎಳೆದು ಬಿಟ್ಟು ಈ ಪ್ರತಿಮೆಯನ್ನ ಅಲ್ಲಿ ಮುಂದಕ್ಕೆ ತಳೆದ. ಇನ್ನಾದ್ರೂ ನೀನು ಬಿಟ್ಟು ಪ್ರತೀಕಾರ ಅನ್ನೋದನ್ನ ಇನ್ನೇನು ಏನ್ ಮಾಡಿದ್ರು ಕೂಡ ನಿನ್ ಮಕ್ಳೇನು ವಾಪಸ್ ಬರೋಕ್ಕಾಗಲ್ಲ. ಆಯ್ತು, ಎರಡು ಸತ್ತಾಯ್ತು, 100 ಜನನು ಹೋದ್ರು. ಇನ್ನಾದ್ರೂ ಶಾಂತಿಗೆ ಪ್ರಯತ್ನ ಇದೆಯಲ್ಲ, ಅದರಲ್ಲಿ ಮಾಡು. ದುಃಖದಲ್ಲಿ ಮನಸ್ಸು ನೀಡಬೇಡ. ದುಃಖವನ್ನು ನಿಗ್ರಹಿಸಬೇಕು. ಇದು ಎಲ್ಲರಿಗೂ ಕೂಡ ಸಂದೇಶ. ಬಾಳಿನಲ್ಲಿ ಬರುವಂತಹ ದುಃಖಗಳು, ಸುಖ ದುಃಖ ಎರಡನ್ನೂ ಕೂಡ. ಇದು ಬಹಳ ಸುಂದರವಾಗಿ ಒಂದ್ ಕಡೆ ಕೇಳ್ತಾ ಇದ್ದೇನೆ. ಏನು ಅಂದ್ರೆ ಭಗವಂತನನ್ನ ಅವನ ಕೃಪೆ ಅಂತ ಅಂದ್ಬಿಟ್ಟು ಭಾವಿಸುವಂತದ್ದು ಎಲ್ಲದೂ ಕೂಡ. ದುಃಖ, ಶೋಕ ಇವೆಲ್ಲ. ಯಾಕೆಂದ್ರೆ ಇವೆಲ್ಲ ದ್ವಂದ್ವಗಳು, ಒಂದು ಕ್ಷಣಿಕ ಅಷ್ಟೇ. ಆಯಾ ಕ್ಷಣಕ್ಕೆ ಬಂತು ಹೋಯ್ತು ಅಷ್ಟೇ. ಆ ಸಮಯದಲ್ಲಿ ಅದು ಅತಿಯಾಗಿ ಹೆಚ್ಚಾಗಿ ಕಾಣಬಹುದು. ಯಾರ್ದೋ ವಿಯೋಗ, ಈಗ ತಂದೆನೋ ಪತ್ನಿನೋ ಪತಿಯೋ ಮಕ್ಕಳೋ ಎಲ್ಲ ಕರ್ಮಯುತವಾಗಿ ಬಂದಂತದ್ದು. ಆ ಕ್ಷಣದಲ್ಲಿ ದುಃಖದ ಉದ್ವೇಗದಲ್ಲಿ ಏನೇನೋ ಮಾಡಕ್ ಹೋಗ್ಬಾರ್ದು. ಅವಾಗ ವಿ ಶುಡ್ ಟ್ರೈ ಟು ಕಂಟ್ರೋಲ್ ಅವರ್ ಇಮೋಷನ್ಸ್. ಅದು ಬಹಳ ಮುಖ್ಯವಾಗಿ ಬರ್ಬೇಕಾದ್ರೆ ಏನ್ ಹೇಳ್ತಾ ಇದ್ದೀನಿ, ಭಗವಂತ ಇದನ್ನ ಕೊಡೋದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾನೆ. ಹಿಂದೆ ಹೇಳಲಿಲ್ಲ ಅನ್ಸುತ್ತೆ. ಏನು ಅಂತಂದ್ರೆ, ಒಂದು ಮಗುಗೆ ಸ್ವೀಟ್ ಬಹಳ ಇಷ್ಟ. ತಾಯಿ ನೋಡಿದ್ಲು, ಯಾವ್ದೋ ಫಂಕ್ಷನ್ ಹೋಗಿದ್ದು, ಏನೋ ಲಾಡು ಅದಕ್ಕೆ ಇಷ್ಟ ಅಂತ ಹೇಳಿ ಒಂದನ್ನು ತೆಗೆದುಕೊಟ್ರು. ತುಂಬಾ ಇಷ್ಟ, ಚೆನ್ನಾಗಿ ತಿಂದ, ಅವನು ಸಂತೋಷ ಪಟ್ಟ. ತಾಯಿ ನೋಡ್ತಾ ಇದ್ದ, ನಂಗೆ ಇನ್ನೂ ಒಂದು ಬೇಕು ಅಂತಾನೆ. ಮಗುಗೆ ಜೀರ್ಣ ಶಕ್ತಿ ಸ್ವಲ್ಪ ಕಷ್ಟ, ಅದಕ್ಕಾಗಿ ಅಂತ. ಆದ್ರೂ ಅದು ಬಯಸ್ತಲ್ಲ ಅಂತ ಇನ್ನೊಂದನ್ನು ಕೊಟ್ರು. ಆಮೇಲೆ ಮನೆ ಕರ್ಕೊಂಡ್ಬಂದ್ಮೇಲೆ ಒಂದು ಸ್ಪೂನ್ ಹರಳೆಣ್ಣೆಯನ್ನ ತೋಡ್ತಾ ಹೋದ್ರು. ಅದಕ್ಕೆ ಇಷ್ಟ ಇಲ್ಲ ಅದನ್ನು ಕುಡಿಯೋಕೆ. ಬಲವಂತವಾಗಿ ಅದು ಕೈ ಕಾಲು ಒದರ್ತಾ ಇದ್ರು. ಹಿಡಿದು ತಾಯಿಯಾದಗಳು ಅದಕ್ಕೆ ತಿನ್ಸಿದ್ಲು. ಈಗ ಲಾಡುವನ್ನ ಕೊಟ್ಟಂತಹ ತಾಯಿಯ ಮನಸ್ಸು ಹೇಗಿತ್ತು, ಅಥವಾ ಈ ಎಣ್ಣೆಯನ್ನ ತಿನ್ಸಿದ್ದಕ್ಕೆ ಇಡೀ ಚೇಪೆ ಕಾಯಿಗಳ ತಡಬಡದೆ ನುಂಗುವುದು, ಮರಳಿ ಉದರ ಬೇನೆ ಇದ್ದಾಗ ಹರಳೆಣ್ಣೆ ಕುಡಿಯೋದು, ಇದು ಏನು ಒಣರಗಡೆ ಮಂಕುತಿಮ್ಮ ಅಂತಾರೆ. ಮಂಕುತಿಮ್ಮ ತಾಯಿಯಾದವು ಮಗುವಿನ ಹಿತಕ್ಕಾಗಿ ಆ ಎಣ್ಣೆಯನ್ನು ಕುಡಿಸಿದ್ದು, ಹರಳೆಣ್ಣೆ. ಅದಕ್ಕೆ ಜೀರ್ಣ ಇದಾಗಿ ಮಲಬದ್ಧತೆ ಆಗದೆ ಇರೋದಕ್ಕಾಗಿ. ಹಾಗೆ ಜೀವನದಲ್ಲಿ ನಮಗೆ ಈ ಸುಖ ಅನ್ನೋದೇನು ಎಲ್ಲದರ ಜೊತೆಗೆ ಅಂಟ್ಕೊಂಡಿರೋದೇನೆ. ಏನು ಸಂತೋಷ, ಈ ನಾಲಿಗೆ ಹೇಗೆ ಸಿಹಿಯ, ಕಣ್ಣಿಗೆ ಇದು ಮತ್ತೊಂದು, ಎಲ್ಲ 5 ಇಂದ್ರಿಯಗಳು ಅವಕ್ಕೆ ಆಪ್ಯಾಯಮಾನವಾಗಿ ತೋರುವಂತಹದ್ದು ಆತ್ಮದ ವಿನಾಶಕ್ಕೆ ಕಾರಣವಾಗುವಂತದ್ದಾಗತ್ತೆ. ಸೊ ಅದರಿಂದ ಉಂಟಾದ ದುಃಖವನ್ನು ಪರಿಹಾರ ಮಾಡೋದಕ್ಕಾಗಿ ಬರುವಂತ ಸಾರಾಂಶ ಇಷ್ಟು.
ದುಃಖವೋ ಸುಖವೋ ದುಃಖವೋ ಎರಡು ಭಗವಂತನ ಪ್ರಸಾದ ನಮ್ಮ ಒಳಿತಿಗಾಗಿ ಕೊಟ್ಟಿದ್ದಾನೆ ಅಂತ ನೀವು ಭಾವಿಸಿದ್ದೆ ಆದರೆ ಈ ದುಃಖದ ಉದ್ವೇಗ ಇದೆಯಲ್ಲ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ಏನೇ ಬರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ, ಏನೇ ಆದ್ರೂ ಕೂಡ ಭಗವಂತನ ಕೃಪೆ ಹೊಂದಿರಲಿ, ಆ ರೀತಿ ತಗೊಂಡ್ರೆ ಜೀವನದಲ್ಲಿ ದುಃಖಗಳನ್ನ ಸಮರ್ಥವಾಗಿ ಎದುರಿಸುವುದಕ್ಕೆ ಸಾಧ್ಯವಾಗುತ್ತೆ. ಎಲ್ಲವೂ ಭಗವಂತನ. ಸೊ ಉದ್ವೇಗಗಳನ್ನ ನಿಗ್ರಹಿಸ್ಬೇಕು, ಭಗವಂತನನ್ನ ನೆನೆಸ್ಕೊಳ್ಬೇಕು. ಸಮಾಧಾನ ತಡ್ಕೊಳ್ಳಿ ಎಂದು ಹೇಗೆ ಅಂತಂದ್ರೆ ಹೀಗೆ ಆ ಉದ್ವೇಗವನ್ನ ಅವರವರನ್ನೇ. ಅದಕ್ಕೇನಂದ್ರೆ ಟೈಮ್ ಇಸ್ ಓನ್ಲಿ ದಿ ಕ್ಯೂರ್. ನಿಮಗೆ ಅವರನ್ನ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ. ಬೇರೆಯವ್ರ ಜೊತೆ ಬಂದವರು ಸಾಂತ್ವವನ್ನು ಹೇಳಬೇಕಾಗಿ ಅವರ ದುಃಖದ ಮುಂದೆ ಇನ್ಯಾವುದೋ ಇನ್ನೊಂದು ಅತಿ ದಾರುಣವಾದ ದುಃಖವನ್ನು ಹೇಳಿ ನಿಮ್ಮ ದುಃಖ ಅಷ್ಟು ತೀವ್ರವಾದಲ್ಲ. ಈಗ ಒಂದು ಇದ್ರಲ್ಲೇನೆ ಆಯ್ತು ಅಂತ ಇಟ್ಕೊಳ್ಳಿ, ಏನೋ ಒಂದು ಒಬ್ಬರ ಪ್ರಾಣತ್ಯಾಗ ಹೊರಟು, ಅದಕ್ಕೆ ಅವ್ರಿಗೇನು ಅಂತಂದ್ರೆ ಅಯ್ಯೋ ನೋಡಿ ಅವ್ರಿಗೆ ಸಮಾಧಾನ ಹೇಳ್ಬೇಕಾದ್ರೆ ನೋಡಿ ಇದ್ದಾಗ ಎಷ್ಟು ಕಷ್ಟ ಪಡ್ತಾ ಇದ್ರು ಅವರು, ಯಾವ್ದು ಡಿಸೀಸು ಮತ್ತೊಂದು. ಸಹಜವಾಗಿ ವಯಸ್ಸಾದ್ಮೇಲೆ ಏನೋ ಒಂದು ಬರುತ್ತೆ. ಆ ಎಲ್ಲ ಕಷ್ಟದಿಂದ ಆ ಆತ್ಮ ಆ ಶರೀರದಲ್ಲಿ ಎಷ್ಟು ಹಿಂಸೆ ಪಡ್ತಾ ಇತ್ತು, ಇವಾಗ ಅದನ್ನ ಬಿಡಿಸ್ಕೊಂತಲ್ಲ, ಅದನ್ನ ನೋಡಿ ಅದರಿಂದ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಹೇಳಿ. ಈಗ ಅವರಿಗೆ ಎಲ್ಲ ರೋಗಗಳಿಂದ ಬಿಡುಗಡೆ ಆಯ್ತು, ಅವ್ರು ಮುಕ್ತನಾಗಿದ್ದಾನೆ. ಬೇರೆ ಇನ್ನೊಂದು ಶರೀರ, ಈ ಶರೀರ ಹೋಯ್ತು. ಇದೆಲ್ಲ ಯಾವಾಗ ಅಂದ್ರೆ ಈ ಆತ್ಮ ಸಾಯ್ಲಿಲ್ಲ ಅನ್ನೋದು ಅರಿವು ಚೆನ್ನಾಗಿರ್ಬೇಕು. ಹುಟ್ಟಿದವರೆಲ್ಲ ಸಾಯ್ಲೇಬೇಕು. ಜಾತಸ್ಯೈ ಮರಣಂ ಧ್ರುವಂ ಜನ್ಮ ಮೃತಸ್ಯ ಚ. ಊಟದವರೆಲ್ಲ ಸಾಯ್ಲೇಬೇಕು, ಸತ್ತವರೆಲ್ಲ ಹುಟ್ಟಲೇಬೇಕು. ಇದು ವಿಧಿ ನಿಯಮ. ಅದರಿಂದ ಈ ಶರೀರ ಹೋಯ್ತು ಅಂತ ಅಳೋದು ಬೇಡ. ಇದೇನೇ ಭಗವದ್ಗೀತೆ 2ನೇ ಅಧ್ಯಾಯದಲ್ಲೂ ಎಲ್ಲ ಬಹಳ ಡೀಟೇಲಾಗೆಲ್ಲ ನೋಡಿದ್ದಾರೆ. ಇದನ್ನ ನಾವು ನೆನಪಿಸಿಕೊಂಡು ಜೀವನದಲ್ಲಿ ಬರುವಂತ ಈ ಘಟನೆಗಳನ್ನ ನಾವು ಸಮಾಧಾನ ಚಿತ್ತದಿಂದ ವಿವೇಕದಿಂದ ವರ್ತಿಸುವಂತದ್ದು, ಅದನ್ನ ನಾವು ಕಲಿಬೇಕು. ಪಾಠ ಮುಂದುಕೋಣ. ಕೃಷ್ಣನ ಮಾತಿನಿಂದ ಕೋಪ ಸಮಾಧಾನ ಹೊಂದಿದ ಧೃತರಾಷ್ಟ್ರನು ಭೀಮಾದಿಗಳನ್ನು ಅಪ್ಪಿಕೊಂಡ. ಅವನ ಕೋಪವನ್ನ ಕೃಷ್ಣ ಹೇಳದ ಮೇಲೆ ಅವನ ಕೋಪದ್ದೆಲ್ಲ ಆಯ್ತಲ್ಲ, ಹೊರಗೆ ಬಂದಾಯ್ತಲ್ಲ. ಅದರಿಂದ ಇದು 12ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ಮಹಾ. ಆಮೇಲೆ ಸೇವಕರು ಧೃತರಾಷ್ಟ್ರನಿಗೆ ಸ್ನಾನಾದಿ ಶುದ್ಧಿ ಕಾರ್ಯಗಳನ್ನು ಮಾಡಿಸೋದಕ್ಕಾಗಿ ಬಂದ್ರು. ಶುದ್ಧಿಯ ಮುಗಿದ ಮೇಲೆ ಕೃಷ್ಣನು, ರಾಜ, ನೀನು ವೇದಗಳನ್ನ ನಾನಾ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದೆ, ಅನೇಕ ಪುರಾಣಗಳನ್ನು ಬೇರೆ ಬೇರೆ ರಾಜಧರ್ಮಗಳನ್ನು ಕೇಳಿದೀಯ. ಪ್ರಾಜ್ಞನು ಶೂರನು ಆದ ನೀನು ಬಲಾಬಲ ವಿಚಾರದಲ್ಲಿ ಸಮರ್ಥನಾಗಿದ್ದು ಕೂಡ ಯಾವ ಕಾರಣದಿಂದ ದೋಷಕ್ಕೆ ಇಡೆಯಾಗಿ ಇಂತಹ ಕೋಪವನ್ನ ತೋರಿಸ್ತಾ ಇದೆಯೇ? ಮೊದಲು ನಿನಗೆ ನಾನು, ಭೀಷ್ಮನು, ದ್ರೋಣ, ವಿದುರ, ಸಂಜಯ ಸಾರಿ ಸಾರಿ ಹೇಳಿದ್ರು, ಅದರಂತೆ ನೀನು ನಡೆಯಬೇಕು. ಪಾಂಡವರು ಶೌರ್ಯದಲ್ಲಿಯೋ ಬಲದಲ್ಲಿಯೋ ಮೇಲೆ ಎಂದು ನೀನು ಚೆನ್ನಾಗಿ ತಿಳಿದು ನಾವು ಹೇಳಿದಂತೆ ಕೇಳಲಿಲ್ಲ. ಯಾವ ರಾಜನು ತನ್ನ ಬುದ್ಧಿಯಿಂದ ತಾನಾಗಿಯೇ ಗುಣದೋಷಗಳನ್ನು, ದೇಶ ಕಾಲ ವ್ಯತ್ಯಾಸಗಳನ್ನು ಅರಿತಾನೋ ಆತನಿಗೆ ಎಂದಿಗೂ ಒಳ್ಳೆಯದೇ ಆಗುತ್ತೆ. ತನ್ನ ಮೇಲ್ಮೆಗಾಗಿ ಇತರರು ತಿಳಿಸಿದ ಹಿತಾಹಿತಗಳನ್ನು ಯಾವನು ಕೇಳೋದಿಲ್ಲವೋ ಆತನು ಆಪತ್ತುಗಳಿಗೆ ಗುರಿಯಾಗಿ ನಾಶ ಹೊಂದುತ್ತಾನೆ. ಹಿತವಚನ ಅದನ್ನು ಒಳ್ಳೆಯ ಮಾತಿನಿಂದ ಕೇಳಿದ್ರೆ ಯಾರೇ ಆಗಲಿ ಚೇತನರು ಒಳ್ಳೆಯವರಾಗ್ತಾರೆ. ಯಾರು ಹೇಳ್ತಾರೆ ಹಿತವಚನ, ಉಪದೇಶ ಯಾರು ಹೇಳ್ತಾರೆ ಅನ್ನೋದು ಬೇರೆ. ಯಾರು ತುಂಬಾ ಆತ್ಮೀಯರು ಹೇಳ್ತಾರೆ, ಅವ್ರು ಹೇಳ್ತಾರೆ ಬೇಡವೋ ಈ ಥರದ್ದು ಮಾಡಬೇಡ, ಇದನ್ನ ನೀನ್ ಮಾಡಿದ್ರೆ ಹೀಗಾಗತ್ತೆ ಅಂತ. ಆ ಮಾತಿಗೆ ಒಂದು ಸ್ವಲ್ಪ ಬೆಲೆಯನ್ನು ಕೊಟ್ಟು ನಮ್ಮನ್ನು ನಾವೇ ವಿಮರ್ಶನೆ ಮಾಡಿಕೊಂಡು ವಿವೇಕದ ಹಾದಿಯಲ್ಲಿ ಕೊಡಿದ್ರೆ ಅನರ್ಥಗಳೆಲ್ಲ ಕಡಿಮೆ ಆಗುತ್ತೆ, ದುಃಖ ಅನ್ನೋದು ಕಡಿಮೆ ಆಗುತ್ತೆ. ಇದು ಇನ್ನೊಂದು ಹೆಚ್ಚಾಗುತ್ತೆ ಒಂದಕ್ಕಿಂತ ಒಂದು. ಪ್ರತೀಕಾರ, ದ್ವೇಷ, ಒಂದಕ್ಕೊಂದಕ್ಕೆ ಇವುಗಳನ್ನ ಬಿಡಬೇಕಾಗುತ್ತೆ. ನೀನು ಅನುಚಿತ ಮಾರ್ಗದಲ್ಲಿ ನಡೆದುಕೊಂಡೆ ಎಂಬುದು ನಿಲುವು ಚೆನ್ನಾಗಿ ತಿಳಿದಿದೆ. ಇದೇ ನೋಡಿ, ಇದು ಜಾಣಕೋ ಗುಂಪು ಇದು ಅಂತ ಹೇಳ್ತಾರಲ್ಲ ಹಾಗೆ. ಜಾಣ ಕುರುಡು ಅಥವಾ ಇನ್ನೊಂದು ಹೇಳೋದು, ಮಾತಾಡ್ಬೇಕು, ಅಯ್ಯೋ ನನ್ಗೆ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅನ್ನೋದೇ ಗೊತ್ತಾಗಲ್ಲ. ಗೊತ್ತಾಗದಿದ್ರೆ ಅನುಭವಿಸಿ ನಮ್ಗೆ. ಬೇರೆಯವ್ರು ಹೇಳ್ತಾರೆ ನೀನೇನು ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಏನೋ ಮಾತಾಡ್ಬಿಟ್ಟು ಯಾವ್ದಕ್ಕೋಸ್ಕರ ಹಾಕೊಂಡು ಯಾರು ಆ ರೀತಿ ಮಾತಾಡ್ತಾರೋ ಆಮೇಲೆ ಅಯ್ಯೋ ಅವ್ರು ಹಾಗನ್ಕೊಂಡ್ರ, ನನ್ಗೆ ಗೊತ್ತಾಗ್ಲೇ ಇಲ್ಲ, ನಾನೇನೋ ಹೇಳ್ಬಿಟ್ಟೆ. ಇದು ಯಾವ ರೀತಿ ಎಕ್ಸ್ಕ್ಯೂಸ್ ಇದು? ಮಾಡೋದನ್ನ ಮಾಡ್ಬಿಟ್ಟು ನಮ್ಮ ಮಾತು ನಮ್ಮಿಂದ ತಾನೇ ಬಂದಿದ್ದು. ಮಾತು ಆಡಿದ್ರು ಹೋಯ್ತು, ಮುತ್ತು ಒಡೆದ್ರು ಹೋಯ್ತು ಅಂತ. ಒಳ್ಳೆ ತುಂಬಾ ಕಾಸ್ಟ್ಲಿ ಇದು ಮುತ್ತು ತಗೊಂಡ್ ಬಂದಿದ್ದೀವಿ, ಅದು ಒಡೆದು ಚೂರ ಆಯ್ತು, ಏನನ್ನೇ ನುಂಗ್ಸಕ್ಕಾಗುತ್ತಾ? ಬಿಸಾಕೋದು ಅಷ್ಟೇ. ಹಾಗೆ ಮಾತಿನಿಂದ ಒಬ್ಬರಿಗೆ ಘಾಸಿಯನ್ನು ಮಾಡ್ಬಿಟ್ಟು
ಆಮೇಲೆ ನೀವೇ ಎಷ್ಟೇ ಸರಿ ಸಾರಿ ಸಾರಿ ಅಂತ ಹೇಳಿ, ಎಷ್ಟೇ ಕ್ಷಮಾಪಣೆ ಕೇಳಿ ಪರಿಹಾರವನ್ನ. ಇದಕ್ಕೇನೆ ಬಹಳ ಹಿಂದೆ ಯಾವ್ದೋ ಉಪನ್ಯಾಸದವ್ರು ಹೇಳಿದ್ದೆ ಅದು ನಾನು. ಈಗ ಯಾವ್ದೋ ಮೇಲೆ ನಿಮ್ಗೆ ಕೋಪ ಏನೋ ಒಂದು ಹೋಗಿ ಬೇಕಾ ಒಂದ್ 2 ಈಟ್ ಹೊಡೆದ್ಬಿಡಿ ನಮ್ಗೆ. ಕೆನ್ನೆ ಮೇಲೆ ಹೊಡೆದ್ರಿ, ಕೆನ್ನೆ ಮೇಲೆ 4 ಬೆರಳು ಮೂಡಿತ್ತು. ಆದ್ರೆ ಅವತ್ ಕೆನ್ನೆ ಮೂದ್ಕೊಂಡಿತ್ತು, ಮಾರನೇ ದಿವಸ ಮರ್ತು, ಇದು ಕಡಿಮೆ ಆಯ್ತು, ಮರ್ತೋಯ್ತು. ಅವ್ರ ಕೆನ್ನೆ ಮೇಲೆ ಏಟ್ ಬಿದ್ದಿದ್ದು ಮರ್ತು ಬಿಡ್ತಾರೆ. ಆದ್ರೆ ಅವರ ಮನಸ್ಸಿನ ಮೇಲೆ ನೀವೇನಾದ್ರು ಘಾಸಿ ಮಾಡಿದ್ರೆ 50 ವರ್ಷ ಆದ್ರೂ ಕೂಡ ಮರೆಯೋದಿಲ್ಲ. ಹಿಂಗ್ ಅಂದಿದ್ರಿ ಅವತ್ತೊಂದ್ ದಿವಸ. ಮತ್ತೆ ಅದನ್ನ ನಾನು ಕಾಯ್ತಾ ಇದ್ದೆ, ಇವಾಗ ತಕ್ಕಂತ ಅವ್ರು ಕೊಟ್ಟೆ. ಇವ್ರಿಗೇನೋ ದೊಡ್ಡ ಸಾಧನೆ ಇವಾಗ. ಅವರ ಮಾತಿಗೆ ಪ್ರತಿಯಾಗಿ ನಾನು ಪ್ರತೀಕಾರ ತೀರಿಸ್ಕೊಂಡೆ. ಏನನ್ನ ಸಾಧಿಸಿದ್ವಿ? ಇಷ್ಟು ವರ್ಷ ಅದನ್ನ ನೆನಪಿಟ್ಕೊಂಡು ನಿಮ್ಮ ಮನಸ್ಸು ಕೆಟ್ಟಿತ್ತು. ಈ ಪ್ರತೀಕಾರದಿಂದ ಏನು ದೇವ್ರ ಕಂಡ್ರ ನಿಮ್ಗೆ ಏನಾಯ್ತು? ಹೀಗೆ ಒಬ್ಬರ ಮನಸ್ಸಿಗೆ ಘಾಸಿಯನ್ನು ಮಾಡಬಾರ್ದು. ಧೃತರಾಷ್ಟ್ರನಿಗೆ ಈ ರಾಮಾನುಜರು ಉಪಯೋಗಿಸಿದ ಪದ ಸರ್ವಾತ್ಮನ ಅಂದಹ. ಭಗವದ್ಗೀತೆ ಇಂಟ್ರೊಡಕ್ಷನ್ ಅಲ್ಲಿ, ಆರಂಭದಲ್ಲಿ ಭಗವದ್ಗೀತೆಗೆ ಅದ್ರಲ್ಲಿ ಎಲ್ಲ ತಿಳಿದಿದ್ದು ತಿಳಿಯದಂತೆ ಜಾಣಪೆದ್ದು ಅಂತಾರೆ. ಆ ಥರದಲ್ಲಿ ಬೇಕು ಅಂತ ನಮ್ಗೇನು ಗೊತ್ತಾಗೋಲ್ಲ ಅಂತ ಹೇಳ್ಕೊಳ್ಳೋದು. ಏನು ಮಾಡಿಯೋದಿಲ್ಲ, ಅಯ್ಯೋ ಆಗ ನಂಗೆ ಗೊತ್ತಾಗ್ಲೇ ಇಲ್ಲ. ಈ ಮಾತುಗಳು ಎಂದಿಗೂ ಸರಿ ಆಗುವುದಿಲ್ಲ. ನೀನು ಅನುಚಿತವಾಗಿ ನಡೆದುಕೊಂಡೆ ಎಂಬುದು ನಿನಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಚಿತ್ತ ಸ್ಥೈರ್ಯವುಳ್ಳ ನೀನು ದುರ್ಯೋಧನಿಗೆ ಚೆನ್ನಾಗಿದ್ದೆ ಅಲ್ಲವೇ? ಬೇರೆ ಎಲ್ಲದರಲ್ಲೂ ಬೇಕಾದಷ್ಟು ಕೇಳಿದ್ದ, ರಾಜ ಶಾಸ್ತ್ರವನ್ನ ಕೇಳಿದ್ದ, ಧರ್ಮದ ಬಗ್ಗೆ ಗೊತ್ತು, ಧೃತರಾಷ್ಟ್ರನ್ ಗೊತ್ತಿಲ್ಲದೆ ಇರೋದೇನಿಲ್ಲ. ಆದರೂ ಕೂಡ ಮಗನ ಮೇಲೆ ವ್ಯಾಮೋಹ. ಅವನ್ ಏನ್ ಮಾಡಿದ್ನು ಸರಿ ಅಂತ ಹೇಳುವಂತ ಎಲ್ರೂ ನೆನಪಿಸಿ, ಇವನು ಒಬ್ಬನಿಂದ ನೀನು ನಿನ್ನ ಕುಲವನ್ನೇ ನಾಶ ಮಾಡ್ಕೊಳ್ತೀಯ ಅಂತ. ಆರಂಭದಲ್ಲಿ ನೋಡಿ ಧೃತರಾಷ್ಟ್ರನ ಜನ ದುರ್ಯೋಧನ ಜನ ಬೇಕಾದ್ರೆ ಏನೇನಾಯ್ತು ಅಂತಂದ್ಬಿಟ್ಟಲ್ಲ. ನಿನ್ನ ದೋಷದಿಂದಲೇ ಈ ಆಪತ್ತಿಗೆ ಗುರಿಯಾದೆ. ಈಗಲಾದ್ರೂ ನೀನು ಭೀಮನನ್ನು ಕೊಲ್ಲಲು ಅಪೇಕ್ಷಿಸುವೆ. ನಿನ್ನ ದುಷ್ಕೃತ್ಯಗಳನ್ನ ಈಗಲಾದ್ರೂ ನೆನೆಸ್ಕೊಂಡು ಆ ಪಾಪಕ್ಕೆ ಪರಿಹಾರವನ್ನು ಮಾಡಬಾರ್ದೆ. ಅಲ್ಪಮತಿಯಾದ ಯಾವನು ದ್ವೇಷದಿಂದ ಆ ಪಾಂಚಾಲಿಯನ್ನ ಸಭೆಗೆ ಎಳೆದುಕೊಂಡು ಬಂದನೋ ಆತನು ವೈರ ಸಾಧನೆಗಾಗಿ ಭೀಮಸೇನನಿಂದ ಕೊಲ್ಲಲ್ಪಟ್ಟ. ಮಾಡಿದ ಪ್ರಚೋದನೆಗಳು ಒಂದಕ್ಕೊಂದು ಜಸ್ಟಿಫಿಕೇಶನ್ ಹೇಗೆ? ನಿರ್ದೋಷಿಗಳಾದ ಪಾಂಡವರನ್ನು ಕೈಬಿಟ್ಟ ನಿನ್ನ ಅಕ್ರಮ ಆಚರಣೆಯನ್ನ, ದುಷ್ಟನಾದ ನಿನ್ನ ಪುತ್ರನ ದುರಾಚರಣೆಯನ್ನ ಈಗಲಾದ್ರೂ ಸ್ವಲ್ಪ ಸ್ಮರಿಸು. ಅವನು ಮಾಡಿದ ತಪ್ಪು ಅನ್ನೋದನ್ನು ತಿಳ್ಕೊ. ಯಾರು ನಮ್ಮ ತಪ್ಪನ್ನು ತೋರಿಸಿದ್ರೆ ನಮ್ಗೆ ಕೋಪ ಬರುತ್ತೆ, ನಮ್ಮ ಬೆನ್ನು ನಮಗ್ ಕಾಣಿಸೋಲ್ಲ ಅಂತ. ಆದ್ರೆ ವಿವೇಕಿಯಾದವನೇನು ಅಂದ್ರೆ ಅವನಿಗೆ ಧನ್ಯವಾದ ಹೇಳ್ಬೇಕು. ಮಾಡ್ತೀವ ಈಗೇನೋ ಒಂದು, ಈಗ ವೇದ ಪಾರಾಯಣದಲ್ಲ ಇಲ್ಲ ದಿವ್ಯ ಪ್ರಬಂಧದಲ್ಲ ಯಾರೋ ಏನೋ ತಪ್ಪು ಮಾಡಿದ್ರು, ಇನ್ನೊಬ್ರು ಅವನ್ನ ಕರೆಕ್ಟ್ ಮಾಡಿದ್ರು, ಅವ್ರಿಗೇನಾಗುತ್ತೆ? ಎಲ್ರ ಮುಂದೆ ನನ್ ಮರ್ಯಾದೆ ಹೋಗ್ಬಿಡ್ತಲ್ಲ. ಏನ್ ನಿನ್ ಮರ್ಯಾದೆ? ತಪ್ಪನ್ನ ಕರೆಕ್ಟ್ ಮಾಡ್ಕೊಟ್ಟವನ್ನ ನೀನ್ ಧನ್ಯವಾದ ಹೇಳಬೇಕಂತ, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಸರಿ ಮಾಡ್ಕೊಂಡ್ರೆ ನಿನ್ನ ಆತ್ಮದ ಉದ್ಧಾರ ಆಗತ್ತೆ. ಅದು ಬಿಟ್ಟು ಅವನ್ ತಪ್ಪು ಹೇಳಿದ ಏನ್ ಯಾರು ತಪ್ಪೇ ಮಾಡೋಲ್ವೋ, ಎಲ್ರಿಗೂ ಅರ್ಥ ಆಗುತ್ತಿದ್ಯೋ? ಇವ್ರ ವಾದದ ವೈಖರಿ ನೋಡಿ. ಮನಸ್ಸಿಗೆ ಬಂದಂಗೆ ಎಲ್ಲೋ ಹೇಳೋದು ಏನೋ ಹೇಳೋದು. ಸ್ವಲ್ಪ ಮೆತ್ತಗಾರು ಹೇಳಿ, ನಿಮ್ಗೆ ಏನು ಯಾರ ಹತ್ರ ಉದ್ದೇಶ ಆಯ್ತು ಅಂತಂದ್ರೆ, ಏನ್ ಎಲ್ರು ಗುರು ಕಲ್ತ್ಕೊಂಡೆ ಬಂದವರ ಪುಸ್ತಕ ಇದೆ ನೋಡಿದೀವಿ ಹೇಳ್ತೀನಿ, ಇಂಥವ್ರನ್ನ ರಿಪೇರಿ ಮಾಡ್ಲಿಕ್ಕಾಗತ್ತ? ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲ ಹೇಳಿದರು, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಅಂತವ್ರಿಗೆ ಉಪದೇಶ ಹೇಳೋಕ್ಕೂ ಹೋಗ್ಬಾರ್ದು. ಆದ್ರೆ ಅವರು ಉದ್ಧಾರ ಅಂತಾರ? ಖಂಡಿತ ಅವನತಿ ಹೋಗ್ತಾರೆ ಧೃತರಾಷ್ಟ್ರನಂತೆ. ಕೃಷ್ಣನು ತಿಳಿಸಿದಂತ ಈ ಯಥಾರ್ಥ ವಾಕ್ಯಗಳನ್ನು ಕೇಳಿದ ಮೇಲೆ ಧೃತರಾಷ್ಟ್ರ ಹೇಳ್ತಾನೆ, ಓ ದೇವಿಕಿ ನಂದನ, ಮಹಾಬಾಹೋ ಮಾಧವ, ಈ ಹೇಳಿದ್ದೆಲ್ಲವೂ ವಾಸ್ತವವೇ. ಪ್ರಬಲವಾದ ಪುತ್ರ ಮೋಹ ನನ್ನನ್ನ ಧರ್ಮ ಮಾರ್ಗದಿಂದ ತಪ್ಪಿಸಿತು. ನೋಡಿ, ಧರ್ಮ ಮಾರ್ಗದಿಂದ ತಪ್ಪಿಸಿದ್ದು ಪುತ್ರ ಮೋಹ. ಒಬ್ಬೊಬ್ಬರಿಗೇನೆ, ಎಲ್ರದ್ದು ಕೂಡ ಹಾಗೆ ಕತೆ. ದ್ರೋಣಂದು ಅಷ್ಟೇ. ಕೃಷ್ಣ ಹೇಳ್ದ, ಒಂದೊಂದು ದಿವಸ ಇಷ್ಟು ಮಾರಣ ಹೋಮ ಮಾಡ್ತಾ ಇದೆಯಲ್ಲ ಪಾಂಡವರ ಕಡೆಯಲ್ಲಿ, ಏನು ನಿನ್ನ ಉದ್ದೇಶ? ನೀನು ಹುಟ್ಟೇನು? ನೀನು ಬ್ರಾಹ್ಮಣ. ದ್ರೋಣ ಏನೋ ಧನುರ್ವಿದ್ಯೆ ಕಲಿತೆ, ಯಾವ್ರಿಗೆ ತಿಳಿಸ್ಕೊಟ್ಟೆ, ಅವನ ಉಪ್ಪು ತಿಂದಿದ್ದೆ ಅವನ ಹತ್ರ, ಅದಕ್ಕಾಗಿ ಉಳಿಬೇಕು ಮಾಡಿದೆ ಅಂತ. ಪರ್ಸನಲ್ ಆಗಿ ಎಷ್ಟೊಂದು ಅವನ ಅವನತಿಗೆ ಏನ್ ಮಾಡ್ಬೇಕಾಗಿತ್ತು? ಕಡೆಗೆ ನಿನ್ ಮಗ ಸತ್ತ ಅನ್ನೋದನ್ನ ಹೇಳ್ಬೇಕಾಗಿತ್ತು. ಬೇರೆ ಯಾರು ಹೇಳಿದ್ರು ನಂಬೋದಿಲ್ಲ. ಧರ್ಮರಾಜ ಸತ್ಯವಂತ, ಅವನ ಬಾಯಿನ ಸುಳ್ಳು ಬರೋಲ್ಲ. ಅದಕ್ಕಾಗಿ ಭೀಮನನ್ನು ಕಳಿಸಿ
ಆ ಪಾಂಡವರ ಕಡೆ ಕೌರವರ ಕಡೆನಲ್ಲಿದ್ದಂತ ಒಂದು ಅಶ್ವತ್ಥಾಮ ಅಂತ ಒಂದು ಆನೆ ಹೆಸರು. ಆ ಆನೆ ತಲೆ ಹೊಡೆದು ಅದರ ನೆತ್ತಿಗೆ ಅದರ ತಲೆ ಎರಡು ಭಾಗವಾಗಿ ಆಮೇಲೆ ಕೂಗಿದ್ದೇನು ಅಶ್ವತ್ಥಾಮೋ ಅತಃ ಕುಂಜರ. ಅಶ್ವತ್ಥಾಮ ಸತ್ತಿತು ಆನೆ. ಆ ಕುಂಜರ ಆನೆ ಅಂತ ಹೇಳ್ಬೇಕಾದ್ರೆ ಇವನು ಶಂಕ ತಗೊಂಡು ಓದ್ಬಿಟ್ಟ. ಅವನು ದ್ರೋಣಲ್ಲಿ ಕಿವಿಗೆ ಬಿದ್ದಿದ್ದು ಅಶ್ವತ್ಥಾಮೋ ಹತಃ ಅಷ್ಟೇ. ಇವನ್ ನನ್ನ ಮಗ ಹೋಗ್ಬಿಟ್ನ ಅಂತ ಶರೀರ ಬಿಟ್ಟು ಹೊರಗಡೆ ಹೋದ. ಆ ಸಂದರ್ಭದಲ್ಲಿ ಅವನನ್ನು ಕೊಲ್ಲೋದಕ್ಕಾಗಿಯೇ ಇವನು ತಪಸ್ ಮಾಡಿ ದೃಪದ ಹೊಡೆದಂತವನು ಬಂದವನ ತಲೆಯನ್ನು ಕತ್ತರಿಸಿದ. ನೋಡೋದು ಎಲ್ಲ ಬರೋದು ಈ ವ್ಯಾಮೋಹ. ಅದಕ್ಕೆ ಮೋಹ ಅನ್ನೋದನ್ನ ಒನಕೆಯಿಂದ ಹೊಡಿಬೇಕು ಅಂತಾರೆ. ಮೋಹ ಮುದ್ಗರ ಪ್ರತಿಯೊಂದರಲ್ಲೂ ಅರ್ಥಂ ಅನರ್ಥಂ ಭಾವಯ ನಿತ್ಯಂ ನಾಸ್ತಿ ತತಃ ಸುತ ದೇಶ ಸತ್ಯಂ ಪುತ್ರಾದಪಿ ಜನ ಭಾರ್ಯಾಮಿತಿ. ಹೆಂಡತಿ ಮಕ್ಕಳು ಎಲ್ಲರಿಂದನೂ ಹಣ ಇದೆ ಇವನ ಹತ್ರ ಅಂದ್ರೆ ಭಯ. ಏನ್ ಭೀತಿ ಅಂದ್ರೆ ಅವನ ತಲೆ ಮೇಲೆ ಕಲ್ಲು ಹೊಡೋದು, ಏನೋ ಮಾಡಿಯೋ, ಇಲ್ಲ ಅವನು ಮಲಗಿದ್ದಾಗ್ಲೋ ಆರೇ ನಿದ್ದೆನಲ್ಲಿದ್ದಾಗ್ಲೋ ಕೈನಲ್ಲಿ ಏನೋ ಅಂಶ ಏನೋ ಇಲ್ಲ ಫಿಂಗರ್ ಪ್ರಿಂಟ್ ತಗೋದು ಅವನ ಆಸ್ತಿ ಬರ್ತಾ ಇರ್ತಾನೆ. ಯಾರು ಸ್ವಂತ ಮಕ್ಕಳೇನೆ ಹೆಂಡತಿಯಿಂದ ನಮ್ಗೆ. ಅದಕ್ಕಾಗಿ ನಾಸ್ತಿ ತತಃ ಸುಖ ಲೇಷ ಸತ್ಯಂ. ಹಣ ಜಾಸ್ತಿ ಇಟ್ಕೊಂಡಿರೋದ್ರಲ್ಲಿ ಸುಖ ಇದೆ ಅಂತ ಅನ್ಕೋಬೇಡ, ಬಿಡು. ಹಾಗೆ ಈ ವ್ಯಾಮೋಹಗಳು ಸಂಬಂಧಗಳು ಅಷ್ಟು ಎಷ್ಟೋ ಅಷ್ಟು ಎಲ್ಲರೂ ಕೂಡ ಅಷ್ಟೆ. ಕರ್ಮಾಯತ್ವಾಗಿ ಬಂದವರು ಎಲ್ಲರೂ ಕೂಡ ತಂದೆ ತಾಯಿ ಮಗ ಮಗಳು ಮೊಮ್ಮಗ ಅವರು ಇವರು ಎಲ್ಲ ಅಷ್ಟೇ ಕರ್ಮದ ಅವತಾರಗಳು. ಅತಿ ಅರಿಮಿತ್ರ ಸತಿ ಪುತ್ರ ಎಲ್ಲರೂ ಕೂಡ ಕರ್ಮದ ಅವತಾರಗಳು. ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಕುರಿ ಮಾರಿಯಾದೀತು. ಎಷ್ಟು ನೀನು ಅದ್ರ ಒಳಗಡೆ ಹೋಗ್ತೀಯೋ ಅಷ್ಟು ದುಃಖವೇ ನಿನಗೆ ಕಡೆ. ಯಾರಿಂದ ಸಿಗುತ್ತೋ ಸುಖ? ಯಾರು ಯಾರು ಹಿತೈಷಿಗಳು? ಎಲ್ಲ ಗೋಮುಖ ವ್ಯಾಘ್ರಗಳಷ್ಟೇ. ಅವರವರ ಇದು ಬೇಕಾಗತ್ತೆ ಆ ಸಂದರ್ಭದಲ್ಲಿ. ಎಲ್ಲರಿಗೂ ನೀಗನಮು ಬಂಧುಗಳಿಗೆ ಭಾಗಿಗಳೇ ಉಲ್ಲಾಸವಿದ್ದವರೇ ಸ್ವಲ್ಪ ಸಂತೋಷ ನೈತು ಜೊತೆನಲ್ಲಿ ಮಾನವ ತೊಳೆದವರೇ ಕೊಳ್ಳು ಜಗ ಸಾಕು ಬಾಳ್ ಎನಿಸಿ ಗುರುವಾದವರೇ ಕೊಳ್ಳಿರಿ ನಮವೆನನು ಮಂಕುತಿಮ್ಮ ಅಂತ ಕಡೆಯಲ್ಲಿ ಬಂಧುಗಳು ಇವರುಗಳಿಗೆ ಎಲ್ಲ ಆಗೋದೇನು? ದಾಯಾದಿ ಮತ್ಸರ ಮಹಾಭಾರತದಲ್ಲೇ ಪ್ರಧಾನವಾಗಿ ಕೌರವರು ಪಾಂಡವರು ಏನಾಗ್ಬೇಕು ಅಣ್ಣ ತಮ್ಮನ ಮಕ್ಕಳು ಹೊಡೆದಾಟ ಮತ್ತೊಂದು ಒಬ್ಬನ ಕಂಡ್ರೆ ಇನ್ನೊಬ್ಬನ ಕಂಡ್ರೆ ಆಗೋಲ್ಲ. ಅವನಿಗೆ ಸಂಪತ್ತಿದ್ರೆ ಇದನ್ನು ಕಂಡು ಸಹಿಸೋಕಾಗದಂತಹ ಮಾತ್ಸರ್ಯ, ಒಬ್ಬರನ್ನೊಬ್ಬರು ದ್ವೇಷಿಸುವುದು, ಏನನ್ನು ಸಾಧಿಸಿದಂತಾಯ್ತು. ಪ್ರಬಲವಾದ ಪುತ್ರಮೋಹ ನನ್ನನ್ನ ಧರ್ಮ ಮಾರ್ಗದಿಂದ ತಪ್ಪಿಸ್ತು. ಕೃಷ್ಣ ಈಗಲೂ ಕೂಡ ಪುರುಷ ಶ್ರೇಷ್ಠನು ಮಹಾಬಲಶಾಲಿಯು ಸತ್ಯವಿಕ್ರಮನು ಆದ ಭೀಮನು ನಿನ್ನಿಂದ ರಕ್ಷಿಸಲ್ಪಟ್ಟು ನನ್ನ ಬಾಹುಗಳ ಮಧ್ಯದಲ್ಲಿ ಸಿಕ್ಕಿ ಸಾಯದೆ ಉಳಿದ. ಈಗ ನಾನು ಆ ಕೋಪ ತಾಪಗಳನ್ನೆಲ್ಲ ಬಿಟ್ಟು ಶಾಂತನಾಗಿದ್ದೇನೆ. ಈಗ ತಿರುಗಿ ಆ ಪಾಂಡವೀರನ್ನು ಆಲಂಗಿಸಲು ನನಗೆ ಅವಕಾಶ ಕೊಡು. ನನ್ನ ಕಡೆಯ ರಾಜಶ್ರೇಷ್ಠರು ಪುತ್ರರು ಕೊಲ್ಲಲ್ಪಟ್ಟ ಮೇಲೆ ಈಗ ನನಗೆ ನನ್ನ ಎಲ್ಲ ಧರ್ಮಾರ್ಥಗಳು ಪೂರ್ಣ ಪ್ರೀತಿಯ ಪಾಂಡವರಲ್ಲೇ ನೆಲೆಗೊಂಡಿದೆ ಎಂದ. ಆಮೇಲೆ ಧೃತರಾಷ್ಟ್ರನು ಕ್ರಮವಾಗಿ ಭೀಮನನ್ನ ಅರ್ಜುನನನ್ನ ಮಾರೀಪುತ್ರನ ತನ್ನ ಒಳಗೆ ಕರೆಯಿಸಿಕೊಂಡು ರೋಧಿಸುತ್ತದೆ ಅವರ ಅಂಗಗಳನ್ನೆಲ್ಲ ಸ್ಪರ್ಶಿಸಿ ಸಂತೈಸಿ ಆಶೀರ್ವದಿಸಿದ. ಇಲ್ಲಿಗೆ ಜಲಪ್ರಧಾನಿಕ ಪರ್ವದಲ್ಲಿ 12ನೇ ಅಧ್ಯಾಯ ಈ ಜಾಗದಲ್ಲಿ ಸ್ಮರಣೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಷದೋ ಭಂಗ ಪಂಚಾಂಗ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.